ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಪ್ರಥಮವಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಪಿತಾಮಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಸಹ ನನ್ನ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮ್ಗೆಲ್ಲರಿಗೂ ಸದಾವಕಾಶವನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಫೌಂಡೇಶನ್ ನ ಫೌಂಡರ್ ಆಗಿರತಕ್ಕಂಥ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಅವರಿಗೆ ಸಹ ನಮನಗಳು. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ತಮ್ಗೆಲ್ಲರಿಗೂ ಸಹ ಹೃದಯಪೂರ್ವಕ ಸ್ವಾಗತ. ಈ ದಿನ ಜುಲೈ 4, 2026 ಶನಿವಾರ ದಿನ ಮಹಾವತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 7ನೇ ಬ್ಯಾಚಿನ 4ನೇ ದಿನ ಇದಾಗಿದೆ. ಎಲ್ರಿಗೂ ಗೊತ್ತಿರುವ ಹಾಗೆ ಶನಿವಾರ ಆದ ಕಾರಣ ಇವತ್ತು ಎಲ್ಲರೂ ಸಹ ತಮ್ಮ ಕಲೆಯನ್ನ ಪ್ರಚುರಪಡಿಸ್ತಕ್ಕಂಥದ್ದು, ಜೊತೆಗೆ ಇದರಲ್ಲಿ ವಿವಿಧತೆಯನ್ನ ಕಾಣತಕ್ಕಂಥದ್ದು. ಕೇವಲ ಹಾಡು ಮಾತ್ರ ಅಲ್ಲ, ತಾವು ಈ ಒಂದು ವೇದಿಕೆಯಲ್ಲಿ ಏನನ್ನ ಪಡ್ಕೊಂಡ್ರಿ ಅಂತ ಹೇಳತಕ್ಕಂಥದ್ದು. ಅಂದ್ರೆ ಧ್ಯಾನ ನಮಗೆ ಒಳ್ಳೇದಾಯ್ತು, ಮಹಾವತಾರಿಂದ ಒಳ್ಳೇದು ಆಯ್ತು ಅಂತ ಹೇಳುವ ಬದಲಿಗೆ ತಮಗೆ ಯಾವ ರೀತಿಯ ಪ್ರಯೋಜನ ಆಯ್ತು ಅದನ್ನ ತಾವು ಇವತ್ತು ಹಂಚಿಕೊಂಡ್ರೆ ಬಹಳ ಬಹಳ ಒಳ್ಳೇದು ಅಂತ ನಾನು ಅಂದ್ಕೊಳ್ತೆ. ಎಲ್ರಿಗೂ ಗೊತ್ತಿದೆ ಈ ವೇದಿಕೆಯಿಂದ ನಮಗೆ ತುಂಬಾ ಒಳ್ಳೇದಾಗಿದೆ ಅಂತ. ಆದರೂ ಕೆಲವರಿಗೆ ಸ್ಪೆಸಿಫಿಕ್ ಆಗಿ ನನಗಿಂತ ಸಮಸ್ಯೆ ಇತ್ತು ಅಥವಾ ನನಗೆ ಹೀಗೆ ಪರಿವರ್ತನೆ ಆಯ್ತು ಅಂತ ಹೇಳತಕ್ಕಂತಹ ಅಂಶವನ್ನ ತಾವು ಹಂಚಿಕೊಂಡ್ರೆ ಇನ್ನೊಬ್ಬರಿಗೆ ಸಹ ಇದು ಸಹಾಯಕಾರಿ ಆಗುತ್ತೆ. ಜೊತೆಗೆ ಯೂಟ್ಯೂಬ್ನಲ್ಲಿ ವೀಕ್ಷಿಸತಕ್ಕಂತಹ ಉಳಿದ ಈ ವೇದಿಕೆಯಲ್ಲಿ ಇಲ್ಲದೇ ಇರತಕ್ಕಂತಹ ಬಂಧುಗಳಿಗೂ ಸಹ ಮೋಟಿವೇಶನ್ ಅನ್ನ ಕೊಟ್ಟಂಗಾಗುತ್ತೆ. ಅದರ ಜೊತೆಗೆ ನಾನು ಕಳೆದ ಬಾರಿನೇ ಹೇಳಿದ್ದೆ, ನಾನು ಪ್ರತಿ ಶನಿವಾರ ಸ್ವರ ವಿಜ್ಞಾನದ ಬಗ್ಗೆ ಒಂದು ಚಾಪ್ಟರ್ನ ನಿಮಗೆ ಓದಿ ಆ ನಂತರ ನಾವು ನಮ್ಮ ಮುಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತ. ಅದೇ ರೀತಿ ಇವತ್ತು ನಾನು ಈ ಸ್ವರ ಯೋಗದ 10ನೆಯ ಒಂದು ಚಾಪ್ಟರ್ನ ಓದೋಣ ಅಂತಿದ್ದೇನೆ. ಬಹುಶಃ ಹೋದ ವಾರ ಹುಣ್ಣಿಮೆಯ ಧ್ಯಾನದಲ್ಲಿ ನಮ್ಮ ಗುರುಗಳು ಈ ನಾಡಿಗಳ ಬಗ್ಗೆ ಮಾತಾಡಿದ್ರು. ಬಹುಶಃ ಎಷ್ಟು ಜನ ಇದರಲ್ಲಿ ಹಾಜರಾಗಿದ್ರಿ ಗೊತ್ತಿಲ್ಲ ರಾತ್ರಿ. ಆ ನಂತರ ಇದು ಅಷ್ಟೊಂದು ಸುಲಭವಾಗಿ ಅರ್ಥ ಆಗತಕ್ಕಂತಹ ಅಂಶ ಅಲ್ಲ. ಸೊ ಆದ ಕಾರಣ ಈ ಒಂದು ಸ್ವರ ಯೋಗದ ಒಂದೊಂದೇ ಚಾಪ್ಟರ್ನ ನಾನು ಹೇಳ್ತಾ ಬಂದಿದ್ದೇನೆ. ಜೊತೆಗೆ ಇವತ್ತು ನಾಡಿಗಳ ಬಗ್ಗೆ ನಾನು ಇದನ್ನ ಹೇಳ್ತೇನೆ. ಇದು ಮೊನ್ನೆ ರಂಗನಾಥ್ ಸರ್ ಅವರು ಏನು ಹೇಳಿದ್ದಾರೆ ಅದೇ ಅಂಶ. ಕೆಲವರಿಗೆ ಅರ್ಥ ಆಗಿರ್ಬೋದು, ಬಟ್ ಪೂರ್ಣ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ. ನಾವು ನಾನು ಯಾಕೆ ಇದನ್ನ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದು ಅಂತಂದ್ರೆ, ನಾವು ಇಡೀ ಧ್ಯಾನದಲ್ಲಿ ಹೇಳೋದು ನಮ್ಮ ಸ್ವರವನ್ನ ಗಮನಿಸಿ 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 ಅಂತ. ಯಾವುದೇ ಧ್ಯಾನ ಇರ್ಬೋದು, ಆನಾಪಾನ ಸತಿ ಧ್ಯಾನದಲ್ಲಿ ನಾವು ಪ್ರಮುಖವಾಗಿ ಹೇಳತಕ್ಕಂಥದ್ದು ನಾವು ಕೇವಲ ನಮ್ಮ ಉಸಿರನ್ನ ಗಮನಿಸುವುದು ಅಂತ ಹೇಳತಕ್ಕಂಥದ್ದು. ಆದ್ರೆ ಇದು ಯಾಕೆ ಅಂತ ಹೇಳತಕ್ಕಂಥದ್ದನ್ನ ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡ್ರೆ ಬಹಳ ಉಪಯೋಗ ಆಗ್ತದೆ ಅಂತ ಹೇಳತಕ್ಕಂಥದ್ದೊಂದು ನಿರ್ಧಾರ ಮಾಡಿಕೊಂಡು ನಾನು ಈ ಒಂದೊಂದು ಚಾಪ್ಟರ್ನ ಶನಿವಾರ ಶೇರ್ ಮಾಡ್ಕೊಳ್ತೇನೆ. ಯಾಕಂದ್ರೆ ಬಾಕಿ ದಿನ ಉಳಿದ ಸ್ಪೀಕರ್ಸ್ಗೆ ನಾವು ಅವಕಾಶವನ್ನ ಮಾಡ್ಕೊಡ್ಬೇಕಾಗುತ್ತೆ. ಸೊ ನಾನಿವತ್ತು 10ನೆಯ ಚಾಪ್ಟರ್ನ ನಾಡಿಗಳು ಅಂತ ಹೇಳತಕ್ಕಂಥದನ್ನ ನಾನು ಹೇಳ್ತಾ ಇದ್ದೇನೆ ತಮಗೆ. ಆ ನಂತರ ಹಾಡು ಹೇಳೋರು ಅಥವಾ ತಮ್ಮ ಕಲೆ ಏನಿದೆ ಅದನ್ನು ಪ್ರಚುರಪಡಿಸೋರು ಹ್ಯಾಂಡ್ ರೈಸ್ ಅನ್ನ ಮಾಡಿ. ನಾಡಿಗಳು ದೇಹ ಮತ್ತು ಮನಸ್ಸನ್ನು ಸಕ್ರಿಯಗೊಳಿಸುವ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುದಾವೇಶದ ಕಣಗಳ ಉಪಸ್ಥಿತಿಯು ಈ ಜಗತ್ತಿನಲ್ಲಿ ಬದುಕಲು ನಮಗೆ ಅನುವು ಮಾಡಿ ಕೊಡ್ತದೆ. ಆದರೆ ಪ್ರಕೃತಿಯ ವಿಸ್ಮಯಗಳು ಅಲ್ಲಿಗೆ ನಿಲ್ಲುವುದಿಲ್ಲ. ಪರಮಾಣುವನ್ನು ವಿಭಜಿಸುವ ಮತ್ತು ಪರಮಾಣು ಶಕ್ತಿಯನ್ನು ಬಿಡುಗಡೆ ಮಾಡುವ ವಿಧಾನವನ್ನು ಮನುಷ್ಯ ಕಂಡುಹಿಡಿದಿದ್ದಾನೆ. ಅದೇ ರೀತಿ ಅವನು ತನ್ನೊಳಗೆ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡಬಹುದು. ಪ್ರಾಚೀನ ಕಾಲದಲ್ಲಿ ಋಷಿಗಳು ಮಾನವ ಪ್ರಜ್ಞೆಯ ವಿಕಾಸವನ್ನು ವೇಗಗೊಳಿಸುವ ಉದ್ದೇಶದಿಂದ ಪ್ರಾಣಶಕ್ತಿಯನ್ನು ಉತ್ಪಾದಿಸುವ ಆಧುನಿಕ ಮತ್ತು ಪ್ರಾಚೀನ ವಿಧಾನಗಳ ನಡುವಿನ ಏಕೈಕ ವ್ಯತ್ಯಾಸವೆಂದರೆ ಒಂದು ಬಾಹ್ಯ ಮೂಲವನ್ನು ಬಳಸುತ್ತದೆ ಮತ್ತು ಇನ್ನೊಂದು ಆಂತರಿಕ ಮೂಲವನ್ನು ಬಳಸುತ್ತದೆ. ಇದು ನಥಿಂಗ್ ಬಟ್ ನಮ್ಮ ಇಡ ಮತ್ತು ಪಿಂಗಳ. ಅಂದ್ರೆ
ನಾವು ಯಾವಾಗಲೂ ಹೇಳ್ತೇವಲ್ಲ, ಪಿಂಗಳ ಅಂತ ಹೇಳತಕ್ಕಂಥದ್ದು ನಮ್ಮ ದೇಹ ಕ್ರಿಯೆಗೆ ಸಂಬಂಧಪಟ್ಟಿದೆ, ಇಡ ಅಂತ ಹೇಳತಕ್ಕಂಥದ್ದು ನಮ್ಮ ಮಾನಸಿಕ ಕ್ರಿಯೆಗೆ ಸಂಬಂಧಪಟ್ಟಿದ್ದು ಅಂತ. ದೇಹದೊಳಗಿನ ಪ್ರಾಣಜಾಲವು ಪರಮಾಣು, ಜಲ ವಿದ್ಯುತ್ ಮತ್ತು ಉಷ್ಣ ವಿದ್ಯುತ್ ಕೇಂದ್ರಗಳನ್ನ ಶಕ್ತಿ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸ್ತದೆ. ನಾವೇನು ಬೇರೆ ಎಲ್ಲ ಕರೆಂಟು ಅದು ಇದು ಅಂತ ಹೇಳಿದಾಗ ನಾವಲ್ಲಿ ಪರಮಾಣು, ಜಲ ವಿದ್ಯುತ್, ಉಷ್ಣ ವಿದ್ಯುತ್ ಅಂತ ಏನು ಹೇಳ್ತೇವಲ್ಲ, ಅದೇ ಶಕ್ತಿ ನಮ್ಮ ದೇಹದಲ್ಲಿ ಸಹ ಇದೆ. ವೇಗವಾಗಿ ಹರಿಯುವ ನೀರಿನ ಒತ್ತಡ ಅಥವಾ ಏರುತ್ತಿರುವ ಉಗಿ ವಿದ್ಯುತ್ ಉತ್ಪಾದಿಸುವ ಟರ್ಬೈನ್ಗಳು ತಿರುಗಿಸುತ್ತವೆ. ಅದೇ ರೀತಿಯಲ್ಲಿ ಪ್ರಬಲವಾದ ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಅದನ್ನು ಸಂಚಯಕಗಳಲ್ಲಿ, ಅಂದ್ರೆ ನಾವು ಅಕ್ಯುಮುಲೇಟರ್ಸ್ ಅಂತ ಹೇಳ್ತೇವಲ್ಲ, ಮೆಷಿನರೀಸ್ ಬಂದಾಗ ನಾವು ಅಕ್ಯುಮುಲೇಟರ್ಸ್ ಅಂತ ಹೇಳ್ತೇವೆ, ಸಂಗ್ರಹಿಸಿ ಇಡತಕ್ಕಂಥದ್ದು. ಅದೇ ರೀತಿ ಉಸಿರಾಟದಿಂದ ದೇಹದ ಒಳಗಿನ ಪ್ರಾಣಕ್ಷೇತ್ರವು ಹೇಗೆ ಚಾರ್ಜ್ ಆಗ್ತದೆ ಎಂಬುದನ್ನು ಯೋಗಿಗಳು ವಿವರಿಸುತ್ತಾರೆ. ಹೀಗಾಗಿ ಉಸಿರಾಟದ ಪ್ರಕ್ರಿಯೆಯು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ಶಕ್ತಿಯನ್ನು ಸಂಗ್ರಹಣೆಗಾಗಿ ಚಕ್ರಗಳು ಎಂದು ಕರೆಯಲ್ಪಡುವ ಕೆಲವು ಪ್ರಾಣ ಸಂಚಯಗಳಿಗೆ ನಿರ್ದೇಶಿಸಬಹುದು. ನಾವೇನು ಮೆಷಿನರಿ ಅಂತ ಹೇಳಿದಾಗ, ಕರೆಂಟ್ ಅಂತ ಹೇಳಿದಾಗ ನಾವು ಅಕ್ಯುಮುಲೇಟರ್ಸ್ ಅಂತ ಏನು ಹೇಳ್ತೇವೆ, ಅದೇ ನಮ್ಮ ದೇಹದಲ್ಲಿರುವ ಚಕ್ರಗಳು. ಶಕ್ತಿಯ ಶೇಖರಣೆಯು ಕೇವಲ ಒಂದು ಭಾಗ ಮಾತ್ರ, ಅದನ್ನು ನಂತರ ಪರಿಣಾಮವಾಗಿ ಬಳಸಬೇಕು. ವಿದ್ಯುತ್ ಶಕ್ತಿ ಕೇಂದ್ರದಿಂದ ಶಕ್ತಿಯನ್ನು ವಿಶೇಷವಾದ ಹೈ ವೋಲ್ಟೇಜ್ ವೈರ್ ಕೇಬಲ್ಗಳ ಮೂಲಕ ಉಪಕೇಂದ್ರಗಳಿಗೆ ಕಳುಹಿಸಲಾಗುತ್ತದೆ. ಅದು ಈ ಹಂತವನ್ನು ತಲುಪಿದ ನಂತರ ಅದನ್ನು ಟ್ರಾನ್ಸ್ಫಾರ್ಮರ್ಗಳ ಮೂಲಕ ಹಾಯಿಸಲಾಗುತ್ತದೆ. ಇದು ನಿರ್ದಿಷ್ಟ ಉದ್ದೇಶಗಳಿಗಾಗಿ ಉಪಯುಕ್ತವಾಗುವಂತೆ ವೋಲ್ಟೇಜ್ ಅನ್ನು ಕಡಿಮೆ ಮಾಡುತ್ತದೆ. ಅಂದ್ರೆ ವೋಲ್ಟೇಜ್ ಹೆಚ್ಚು ಕಡಿಮೆ ಆದಾಗ ಇದು ಬ್ಯಾಲೆನ್ಸ್ ಅನ್ನ ಮಾಡ್ತದೆ. ಸ್ವರಯೋಗದಲ್ಲಿ ಈ ನಾಡಿಗಳ ಸ್ವರೂಪ ಅಥವಾ ಕಾರ್ಯದ ಬಗ್ಗೆ ಹೆಚ್ಚು ಹೇಳಲಾಗಿಲ್ಲ. ಹಂಗೇನೆ ಈ ಟರ್ಬೈನ್ಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಅದೇ ರೀತಿ ತತ್ವ ನಮ್ಮ ಭೌತಿಕ ದೇಹಕ್ಕೂ ಅನ್ವಯಿಸುತ್ತದೆ. ಆದರೆ ಇಲ್ಲಿ ಶಕ್ತಿಯ ವಾಹನಕ್ಕಾಗಿ ಇಲ್ಲಿರುವ ಹೈ ವೋಲ್ಟೇಜ್ ಚಾನೆಲ್ಗಳು ವೈರ್ ಕೇಬಲ್ಗಳು ಅಲ್ಲ, ಅವು ನಾಡಿಗಳು. ನಾಡಿ ಜಾಲ ಅಂದ್ರೆ ನಮ್ಮ ನಾಡಿ ಯಾವ ತರದ ಒಂದು ನೆಟ್ವರ್ಕ್ ಅನ್ನ ಹೊಂದಿದೆ. ಭೌತಿಕ ದೇಹವು ನಾಡಿಗಳ ಮೂಲಭೂತ ವ್ಯವಸ್ಥೆಯಿಂದ ರೂಪುಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ನಾಡಿ ವ್ಯವಸ್ಥೆಯನ್ನು ನರಮಂಡಲದೊಂದಿಗೆ ಸಂಯೋಜಿಸಲಾಗಿದೆ. ಆದಾಗ್ಯೂ ಕೆಲವು ಉಪನಿಷತ್ತುಗಳಲ್ಲಿ ಈ ನಾಡಿಗಳ ಬಗ್ಗೆ ಸಂಪೂರ್ಣವಾಗಿ ಸೂಕ್ಷ್ಮ ಸ್ವರೂಪದಲ್ಲಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ನಾಡಿ ಎಂಬ ಪದವು ಸಂಸ್ಕೃತದ ನಾದ ಎಂಬ ಮೂಲದಿಂದ ಬಂದಿದೆ. ಅಂದರೆ ಹರಿವು, ನಾವು ಫ್ಲೋ ಅಂತ ಹೇಳ್ತೇವಲ್ಲ, ಅದು ನಾದವು ಅನುರಣಿಸುವ ಮತ್ತು ಸೂಕ್ಷ್ಮವಾದ ಕಂಪನವಾಗಿದೆ. ಆದ್ದರಿಂದ ನಾಡಿಗಳು ಕಂಪನದ ಸೂಕ್ಷ್ಮ ಹರಿವುಗಳಾಗಿವೆ. ನಾಡಿಗಳು ಪಾದದ ಅಡಿಭಾಗದಿಂದ ತಲೆಯ ಕಿರೀಟದವರೆಗೆ ದೇಹವನ್ನು ಭೇದಿಸುತ್ತದೆ, ಪ್ರಾಣವನ್ನು ಒಯ್ಯುತ್ತವೆ ಎಂದು ಉಪನಿಷತ್ತುಗಳು ವಿವರಿಸುತ್ತವೆ. ಆತ್ಮವು ಶಕ್ತಿಯ ಮೂಲವಾಗಿದೆ ಮತ್ತು ಎಲ್ಲ ಲೋಕಗಳ ಚಾಲಕವಾಗಿದೆ. ನಾಡಿಗಳ ಸಂಪೂರ್ಣ ಜಾಲವು ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಅವುಗಳ ನಿಖರವಾದ ಸಂಖ್ಯೆಯ ಲೆಕ್ಕಾಚಾರದಲ್ಲಿ ಯೋಗ ಗ್ರಂಥಗಳ ನಡುವೆಯೂ ಭಿನ್ನಾಭಿಪ್ರಾಯಗಳಿವೆ. ಗೋರಕ್ಷ ಶತಕ ಅಥವಾ ಸಂಹಿತೆ ಮತ್ತು ಹಠಯೋಗ ಪ್ರದೀಪಕದಲ್ಲಿ ಉಲ್ಲೇಖಗಳು ಅವುಗಳ ಸಂಖ್ಯೆಯನ್ನು 72,000, ನಾವು ಸಾಮಾನ್ಯವಾಗಿ ಕೈ ಚಪ್ಪಳೆಯನ್ನು ತಟ್ಟಿದಾಗ ಹೇಳ್ತೇವೆ ನಮ್ಮ 72,000 ನಾಡಿಗಳು ಈಗ ಆಕ್ಟಿವ್ ಆಗ್ತದೆ ಅಂತ. 72,000 ನಾಡಿಗಳಿದೆ ಅಂತ ಹೇಳ್ತಾರೆ. ಪ್ರಪಂಚಸಾರ ತಂತ್ರವು 3 ಲಕ್ಷ ನಾಡಿಗಳು ಇವೆ ಅಂತ ಹೇಳ್ತವೆ. ಆದರೆ ಶಿವ ಸಂಹಿತೆಯು ನಾಭಿ ಕೇಂದ್ರದಿಂದ 3,50,000 ನಾಡಿಗಳು ಹೊರಹೊಮ್ಮುತ್ತವೆ ಅಂತ ಹೇಳತಕ್ಕಂಥ ಅಂಶವನ್ನ ಗಮನಕ್ಕೆ ತರಲಾಗಿದೆ. ನಿಖರವಾದ ಸಂಖ್ಯೆ ಏನೇ ಇರಲಿ, ಅವುಗಳ ರಚನೆ, ವಿವರಣೆಯು ಯಾವಾಗಲೂ ಒಂದೇ ಆಗಿರುತ್ತದೆ. ಕಮಲದ ಕಾಂಡದಂತಿರುವ ತೆಳುವಾದ ಎಳೆಯಂತಹ ರಚನೆಗಳು ಬೆನ್ನು ಹುರಿಯಿಂದ ಹೊರಹೊಮ್ಮುತ್ತವೆ. ಅದಕ್ಕೆ ನಾವು ಚಕ್ರಧ್ಯಾನವೆಲ್ಲ ಮಾಡಿದಾಗ ನಮ್ಮ ಸ್ಪೈನ್ ಏನಿದೆ ಅದರಲ್ಲಿ ಮೂಲಾಧಾರ ಅಂತ ಬಂದಾಗ ಬೆನ್ನಿನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳತಕ್ಕಂಥದ್ದು. ಅದೇ ನಮ್ಮ ಶಕ್ತಿ ಕೇಂದ್ರಗಳು. ನಾಡಿಗಳು ಎಲ್ಲಿವೆ ಮತ್ತು ಅವು ಯಾವುವು ಎಂಬುದನ್ನು ನಿರ್ಧರಿಸಲು ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ನಾಡಿಗಳು, ಯಾವುದೇ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ವಹನಕ್ಕಾಗಿ 3 ನಿರ್ದಿಷ್ಟ ತಂತಿಗಳು ಬೇಕಾಗುತ್ತವೆ. ಅದೇ ರೀತಿಯಲ್ಲಿ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಮತ್ತು ಒಂದು ನ್ಯೂಟ್ರಲ್. ಈ 3 ನಮ್ಮ ಸ್ವರಯೋಗದಲ್ಲಿ
ನೆಗೆಟಿವ್ ಅಥವಾ ಋಣಾತ್ಮಕ ಮಾರ್ಗ ಇಡ ಅಂತ ನಾವು ಕರೆಯತಕ್ಕಂಥದ್ದು ಅಥವಾ ಎಡನಾಡಿ. ಇದು ಮನಃಶಕ್ತಿಯನ್ನ ಅಂದ್ರೆ ಮಾನಸಿಕ ಶಕ್ತಿಯ ವಾಹಿನಿಯಾಗಿದೆ. ಪಾಸಿಟಿವ್ ಅಂದ್ರೆ ಧನಾತ್ಮಕ ಮಾರ್ಗವು ಪಿಂಗಳ ಆಗಿದೆ. ಇದು ಪ್ರಾಣಶಕ್ತಿಯ ಕ್ರಿಯಾತ್ಮಕ ಶಕ್ತಿಯನ್ನು ಹರಿಸುತ್ತದೆ. ಈ ಮಾರ್ಗಗಳ ಶಾರ್ಟ್ ಸರ್ಕ್ಯೂಟ್ ಅನ್ನು ತಪ್ಪಿಸಲು ಸುಷುಮ್ನ ಎಂಬ ಮೂರನೆಯ ವಾಹಿನಿ ಇದೆ. ಇಡ, ಪಿಂಗಳ ಮತ್ತೆ ಸುಷುಮ್ನ ಬಗ್ಗೆ ಇಲ್ಲಿ ಹೇಳ್ತಾರೆ. ಇದು ಸುಪ್ತಾವಸ್ಥೆಯಲ್ಲಿದ್ದಾಗ ಮೂಲಾಧಾರ ಚಕ್ರದಲ್ಲಿ ಬೇರೆ ಇರುತ್ತದೆ. ಅದಕ್ಕೆ ನಮ್ಮ ಮೂಲಾಧಾರ ಚಕ್ರ ಗಟ್ಟಿಯಾಗಿ ಚೆನ್ನಾಗಿದ್ರೆ ನಾವು ಬ್ಯಾಲೆನ್ಸ್ಡ್ ಬಾಡಿ ಅಂತ ಹೇಳ್ತೇವೆ. ಆದರೆ ಸುಷುಮ್ನಾದ ನೈಜ ಉದ್ದೇಶವು ಆಧ್ಯಾತ್ಮಿಕ ಶಕ್ತಿಗೆ ಒಂದು ವಾಹಿನಿಯನ್ನು ಒದಗಿಸುವುದಾಗಿದೆ. ಇದು ಮನಸ್ಸು ಅಥವಾ ಪ್ರಾಣಶಕ್ತಿಗಿಂತ ದೊಡ್ಡ ಶಕ್ತಿಯಾಗಿದೆ. ಈ ಕಾರಣಕ್ಕಾಗಿ ಯೋಗಿಗಳು ಸುಷುಮ್ನವನ್ನು ಸಕ್ರಿಯಗೊಳಿಸಲು ನಿರ್ದಿಷ್ಟ ತಂತ್ರಗಳನ್ನ ಅಭಿವೃದ್ಧಿಪಡಿಸಿದರು. ಸಾವಿರಾರು ನಾಡಿಗಳಲ್ಲಿ ಸುಷುಮ್ನ ಅತ್ಯಂತ ಪ್ರಮುಖವಾದುದು ಎಂದು ಹೇಳಲಾಗುತ್ತದೆ. ಶಿವ ಸರೋದಯವು ದೇಹದ ಒಳಗೆ ಮತ್ತು ಹೊರಗೆ ಹೋಗುವ ಬಾಗಿಲುಗಳಿಗೆ ಸಂಪರ್ಕಿಸುವ 10 ಪ್ರಮುಖ ನಾಡಿಗಳನ್ನು ಹೆಸರಿಸುತ್ತದೆ. ಈ 10 ನಾಡಿಗಳು ನಮಗೆ ಅಗತ್ಯ ಇಲ್ಲ. ಇದರಲ್ಲಿ ನಾವು ಪ್ರಮುಖವಾಗಿ ನಾವು ತೆಗೆದುಕೊಳ್ಳತಕ್ಕಂಥದ್ದು ಇಡ, ಪಿಂಗಳ ಮತ್ತು ಸುಷುಮ್ನ ಮಾತ್ರ. 10 ನಾಡಿಗಳಿಗೆ ಬಹುಶಃ ಕೆಲವರಿಗೆಲ್ಲ ಇರಬಹುದು. ಇಲ್ಲಿ 10 ಕೊಟ್ಟಿದ್ದಾರೆ, ಬಟ್ ನಮಗದು ಅಗತ್ಯ ಇಲ್ಲ. ಸ್ವರಯೋಗದಲ್ಲಿ ನಾಡಿಗಳ ಸ್ವರೂಪ ಅಥವಾ ಕಾರ್ಯದ ಬಗ್ಗೆ ಹೆಚ್ಚು ಹೇಳಲಾಗಿಲ್ಲ. ಆದ್ದರಿಂದ ಎಲ್ಲ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಕೇವಲ ಇಡ, ಪಿಂಗಳ ಮತ್ತು ಸುಷುಮ್ನಗಳ ಮೇಲೆ ಕೇಂದ್ರೀಕರಿಸಿದರೆ ಸಾಕು. ಏಕೆಂದರೆ ಈ 3 ನಾಡಿಗಳ ಮತ್ತು ದೇಹದ ಪ್ರಕ್ರಿಯೆಗಳ ಸಂಪೂರ್ಣ ವ್ಯವಸ್ಥೆಯನ್ನ ನಿಯಂತ್ರಿಸುತ್ತದೆ. ಈಗ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳು ಏನು, ಅಥವಾ ನಮ್ಮ ಪಾಸಿಟಿವ್ ಮತ್ತೆ ಈ ನೆಗೆಟಿವ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೇವಲ್ಲ, ಅದೇನು ಅಂತ ನೋಡೋಣ. ಇಡ ಮತ್ತು ಪಿಂಗಳಗಳು ಒಂದೇ ಪ್ರಾಣ ಅಥವಾ ಶಕ್ತಿಯ ವಿರುದ್ಧ ಅಂಶಗಳಾಗಿವೆ. ಬ್ರಹ್ಮಾಂಡದ ಮಟ್ಟದಲ್ಲಿ ಮಹಾಪ್ರಾಣವು ಸ್ಥೂಲ ಮತ್ತು ಸ್ಪಷ್ಟವಾದರ ಹಿಡಿದು ಸೂಕ್ಷ್ಮ ಮತ್ತು ಅಮೂರ್ತವಾದದವರೆಗೆ ವ್ಯಾಪಿಸಿದೆ. ಅದೇ ರೀತಿ ದೇಹದಲ್ಲಿ ಸೂಕ್ಷ್ಮ ರೂಪಿ, ನಾವು ಮೈಕ್ರೋ ಕಾಸ್ಮಿಕ್ ಅಂತ ಹೇಳ್ತೇವೆ, ಪ್ರಾಣವು ಇಡ ಮತ್ತು ಪಿಂಗಳ ಆಗಿ ದ್ರವೀಕರಿಸಲ್ಪಟ್ಟಿದೆ ಮತ್ತು ಇವುಗಳನ್ನು ನೆಗೆಟಿವ್ ಮತ್ತು ಪಾಸಿಟಿವ್ ಎಂಬ ಪದಗಳಿಂದ ಸಂಕೇತಿಸಲಾಗಿದೆ. ಈ ಪದಗಳು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿವೆ ಮತ್ತು ಧನಾತ್ಮಕ, ಋಣಾತ್ಮಕ ಅಯಾನುಗಳೊಂದಿಗೆ ಅಥವಾ ಮನಸ್ಸಿನ ಧನಾತ್ಮಕ, ಋಣಾತ್ಮಕ ಸ್ಥಿತಿಗಳೊಂದಿಗೆ ಗೊಂದಲಕ್ಕೀಡಾಗಬಾರದು. ಉದಾಹರಣೆಗೆ, ದೇಹದಲ್ಲಿನ ನೆಗೆಟಿವ್ ಅಯಾನುಗಳ ಒಟ್ಟಾರೆ ಪರಿಣಾಮವನ್ನು ಪಾಸಿಟಿವ್ ಎಂದು ಹೇಳಲಾಗುತ್ತದೆ. ಆದರೆ ಪಿಂಗಳದ ಪಾಸಿಟಿವ್ ಸಂಕೇತವು ಸಕ್ರಿಯಗೊಳಿಸುವಿಕೆಯ ಭೌತಿಕ ಮಟ್ಟವನ್ನ ಸೂಚಿಸುತ್ತದೆ ಮತ್ತು ಇಡ ನೆಗೆಟಿವ್ ಸಂಕೇತವು ಮಾನಸಿಕ ಮಟ್ಟವನ್ನು ಸೂಚಿಸುತ್ತದೆ. ಆದ್ದರಿಂದ ನಾವು ನಾಡಿಗಳ ಬಗ್ಗೆ ಮಾತನಾಡುವಾಗ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ಹೊಂದಲು ಎಚ್ಚರಿಕೆಯನ್ನ ವಹಿಸಬೇಕು. ಇಡ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಡ ಮಾರ್ಗ. ಇಡನಾಡಿ ಅಂದರೆ ನೆಗೆಟಿವ್ ವಾಹಿನಿ ದೇಹದ ಪ್ರತಿಯೊಂದು ಭಾಗಕ್ಕೂ ಪ್ರಜ್ಞೆಯನ್ನು ತರುತ್ತದೆ. ಶಿವ ಸರೋದಯವು ಅದರ ಸ್ವರೂಪವನ್ನು ಚಂದ್ರನು ಸೃಷ್ಟಿಸುವ ಶಕ್ತಿಗೆ ಹೋಲಿಸುತ್ತದೆ. ಆದ್ದರಿಂದ ಇದನ್ನು ಚಂದ್ರನಾಡಿ ಅಂತ ಕರೀತೇವೆ. ಇಡ ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಿಸಿದೆ. ಇದು ಆಂತರಿಕ ಪ್ರಕ್ರಿಯೆಗಳನ್ನು ಉತ್ತೇಜಿಸಲು ಒಳಾಂಗಗಳಿಗೆ ಪ್ರಚೋದನೆಗಳನ್ನು ಕಳಿಸುತ್ತದೆ. ಇದು ಮೇಲ್ಮೈ ಸ್ನಾಯುಗಳಲ್ಲಿ ಸಾಮಾನ್ಯ ವಿಶ್ರಾಂತಿಯ ಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಹೀಗಾಗಿ ಹೊರಗಿನ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಇಡವು ತಂಪಾಗಿಸುವ, ವಿಶ್ರಾಂತಿ ನೀಡುವ ಮತ್ತು ಅಂತರ್ಮುಖಗೊಳಿಸುವ ನಾಡಿ ಎಂದು ಹೇಳಲಾಗ್ತದೆ. ಆದ್ರಿಂದನೇ ನಮಗೆ ಈಗಾಗಲೇ ಹೇಳಿದಾರಲ್ಲ, ಗುರುಗಳೆಲ್ಲ ಹೇಳಿದಾರಲ್ಲ, ಧ್ಯಾನಕ್ಕೆ ಕೂತಾಗ ಇಡನಾಡಿಯನ್ನ ನೀವು ಆಕ್ಟಿವ್ ಮಾಡ್ಕೊಂಡು ನಂತರ ಧ್ಯಾನವನ್ನ ಮುಂದುವರಿಸಿ. ಯಾಕಂದ್ರೆ ಅದು ತುಂಬಾ ಶಾಂತವಾಗಿ ಇರ್ತದೆ. ಆದ ಕಾರಣ ಆ ಶಾಂತತೆಯಲ್ಲೇ ನಮ್ಮ ಧ್ಯಾನವನ್ನ ಮುಂದುವರಿಸೋಣ ಅಂತ ಹೇಳತಕ್ಕಂಥದ್ದು. ಇಡಾದ ಮಾರ್ಗವು ಪಿಂಗಳಾದ ಮಾರ್ಗಕ್ಕಿಂತ ಭಿನ್ನವಾಗಿದೆ. ಬೆನ್ನು ಹುರಿಯ ತಳಭಾಗದ ಸ್ವಲ್ಪ ಕೆಳಗೆ ಇರುವ ಮೂಲಾಧಾರ ಚಕ್ರ ಎಂದು ಕರೆಯಲ್ಪಡುವ ಮೊದಲ ಶಕ್ತಿ ಕೇಂದ್ರದಲ್ಲಿ ಇಡ ಹುಟ್ಟುತ್ತದೆ. ಇದು ಮೂಲಾಧಾರದ ಎಡಭಾಗದಿಂದ ಹೊರಹೊಮ್ಮುತ್ತದೆ ಮತ್ತು ಮೇಲಕ್ಕೆ ಸುರುಳಿ ಆಕಾರದಲ್ಲಿ ಚಲಿಸುತ್ತದೆ. ಬೆನ್ನು ಹುರಿಯಲ್ಲಿನ ಇತರ 4 ಶಕ್ತಿ ಕೇಂದ್ರಗಳು ಮತ್ತು ಫ್ಲೆಕ್ಸಸ್ಗಳು ಛೇದಿಸುತ್ತವೆ ಮತ್ತು ಎಡಮೂಗಿನ ಹೊಳ್ಳೆಯ ತಳಭಾಗದಲ್ಲಿ ಕೊನೆಗೊಳ್ಳುತ್ತದೆ. ಇದು 6ನೇ ಶಕ್ತಿ ಕೇಂದ್ರವಾದ ಆಜ್ಞಾ ಚಕ್ರವನ್ನ ಸೇರುತ್ತದೆ.
ಸ್ವರ ಯೋಗದ ಪ್ರಕಾರ ಎಡಮೂಗಿನ ಉಸಿರಾಟವು ಮನಃಶಕ್ತಿಯ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅಂತರ್ಮುಖತೆ ಮತ್ತು ಮಾನಸಿಕ ಸೃಜನಶೀಲತೆ ಮೇಲ್ಗೈ ಸಾಧಿಸುತ್ತದೆ ಎಂದು ಸೂಚಿಸುತ್ತದೆ. ಇದರಿಂದಾಗಿ ಯಾವುದೇ ಅತ್ಯಂತ ಕ್ರಿಯಾತ್ಮಕ ಅಥವಾ ಬಹಿರ್ಮುಖ ಚಟುವಟಿಕೆಗಳನ್ನು ತಪ್ಪಿಸಬೇಕು. ಸ್ವರಯೋಗಿಯು ಇಡವನ್ನು ನೇರವಾಗಿ ನಿಯಂತ್ರಿಸಲು ಮತ್ತು ಇಚ್ಛೆಯಂತೆ ಅದರ ಪ್ರಭಾವವನ್ನು ತರಲು ಅಥವಾ ಅಗತ್ಯವಿದ್ದಾಗ ಅದನ್ನು ನಿಗ್ರಹಿಸಲು ಎಡಮೂಗಿನ ಹೊಳ್ಳೆಯಲ್ಲಿ ಗಾಳಿಯ ಹರಿವನ್ನು ಕುಶಲತೆಯಿಂದ ನಿರ್ವಹಿಸ್ತಾರೆ. ಯಾಕಂದ್ರೆ ಯೋಗಿಗಳು ಸಾಮಾನ್ಯವಾಗಿ ಶಾಂತ ರೀತಿಯಲ್ಲಿರುವ ಕಾರಣ ಅವರು ಸಾಮಾನ್ಯವಾಗಿ ಇಡನಾಡಿಯನ್ನೇ ಆಕ್ಟಿವ್ ಮಾಡಿಕೊಂಡು ಅದರ ಒಂದು ಕುಶಲತೆ ಅಂದ್ರೆ ಅದರ ಒಂದು ಆರೋಗ್ಯವನ್ನ ಕಾಪಾಡ್ತಾರೆ ಅಂತ ಹೇಳತಕ್ಕಂಥದ್ದು. ಈಗ ಪಿಂಗಳ ಮಾರ್ಗ ಏನು ಅಂತ ನೋಡೋಣ. ಪಿಂಗಳವು ಪ್ರಾಣಶಕ್ತಿಯ ವಾಹಕವಾಗಿದೆ. ಇದು ಧನಾತ್ಮಕ ಅಂಶವಾಗಿದೆ. ಇದನ್ನು ಸೂರ್ಯನಾಡಿ ಎಂದು ಕರೆಯಲಾಗ್ತದೆ, ಏಕೆಂದರೆ ಅದರ ಶಕ್ತಿಯು ಸೂರ್ಯನ ಕಿರಣಗಳಷ್ಟೇ ಉತ್ತೇಜಕವಾಗಿದೆ. ಪಿಂಗಳ ಶಕ್ತಿಯು ಭೌತಿಕ ದೇಹವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಅರಿವನ್ನು ಬಾಹ್ಯಗೊಳಿಸುತ್ತದೆ. ಇದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಿಸಿದೆ. ಇದು ಮೇಲ್ಮೈ ಸ್ನಾಯುಗಳನ್ನು ಉತ್ತೇಜಿಸಲು, ಅಡ್ರಿನಾಲಿನ್ ಅನ್ನು ಬಿಡುಗಡೆ ಮಾಡಲು, ಒತ್ತಡ ಮತ್ತು ಬಾಹ್ಯ ಚಟುವಟಿಕೆಗಳನ್ನು ನಿಭಾಯಿಸಲು ದೇಹವನ್ನ ಸಿದ್ಧಪಡಿಸುತ್ತದೆ. ಉದಾಹರಣೆಗೆ ಇದು ಹೃದಯ ಬಡಿತವನ್ನು ವೇಗಗೊಳಿಸುತ್ತದೆ ಮತ್ತು ದೇಹವನ್ನು ಬಿಸಿ ಮಾಡುತ್ತದೆ. ಆದ್ದರಿಂದ ಪಿಂಗಳವು ಶಕ್ತಿಯುತಗೊಳಿಸುವ, ಬಿಸಿ ಮಾಡುವ ಮತ್ತು ಬಹಿರ್ಮುಖಗೊಳಿಸುವ ನಾಡಿ ಎಂದು ಹೇಳಲಾಗುತ್ತದೆ. ಪಿಂಗಳವು ಮೂಲಾಧಾರದ ಬಲಭಾಗದಲ್ಲಿ ನಿಖರವಾಗಿ ಇಡಾದ ಎದುರು ಹೊರಹೊಮ್ಮುತ್ತದೆ. ಇದು ಬೆನ್ನುಹುರಿಯಲ್ಲಿ ಸುರುಳಿಯಾಕಾರವಾಗಿ ಮೇಲಕ್ಕೇರುತ್ತದೆ. 4 ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಇಡವನ್ನು ದಾಟುತ್ತದೆ ಮತ್ತು ಬಲಮೂಗಿನ ಹೊಳ್ಳೆಯ ತಳಭಾಗದಲ್ಲಿ ಕೊನೆಗೊಳ್ಳುತ್ತದೆ. ಪಿಂಗಳವು ದೇಹದ ಸಂಪೂರ್ಣ ಬಲಭಾಗವನ್ನು ನಿಯಂತ್ರಿಸುತ್ತದೆ. ಪಿಂಗಳವನ್ನು ನಿಯಂತ್ರಿಸಲು ಬಲಮೂಗಿನ ಹೊಳ್ಳೆಯಲ್ಲಿ ಉಸಿರಾಟವನ್ನ ಮಾಡಬೇಕಾಗುತ್ತೆ. ಮೆದುಳಿನ ಬಲ ಮತ್ತು ಎಡ ಅರ್ಧಗೋಳಗಳು. ಈಗ ಸುಮಾರು ಹೇಳ್ತಾರಲ್ಲ, ರೈಟ್ ಬ್ರೈನ್ ಟ್ರೈನಿಂಗ್ ಕೊಡ್ತೇವೆ, ಅದು ಹೇಗೆ ವರ್ಕ್ ಆಗ್ತದೆ ಅಂತ, ಅದು ಏನು ಅಂತ ನೋಡೋಣ. ಮೆದುಳಿನ ಸೆರೆಬ್ರಲ್ ಪ್ರದೇಶದ ನಿರ್ದಿಷ್ಟ ಕಾರ್ಯಗಳು ಇಡ ಮತ್ತು ಪಿಂಗಳದ ಚಟುವಟಿಕೆಗಳೊಂದಿಗೆ ಪರಸ್ಪರ ಸಂಬಂಧವನ್ನ ಹೊಂದಿವೆ. ಮಿದುಳು ಸಮ್ಮಿತೀಯವಾಗಿದೆ. ಎಡ ಮತ್ತು ಬಲ ಅರ್ಧಗೋಳಗಳನ್ನು ಒಳಗೊಂಡಿದೆ. ಬಲ ಅರ್ಧಗೋಳವು ದೇಹದ ಎಡಭಾಗವನ್ನ ನಿಯಂತ್ರಿಸುತ್ತದೆ, ಇದು ಆಪೋಸಿಟ್ ನೋಡಿ, ಮತ್ತು ಎಡ ಅರ್ಧಗೋಳವು ದೇಹದ ಬಲಭಾಗವನ್ನ ನಿಯಂತ್ರಿಸುತ್ತದೆ. ಇಡವು ಬಲ ಅರ್ಧಗೋಳಕ್ಕೆ ಮತ್ತು ಪಿಂಗಳ ಎಡಭಾಗಕ್ಕೆ ಸಂಪರ್ಕವನ್ನ ಹೊಂದಿದೆ. ಇಲ್ಲಿ ರೈಟ್ ಬ್ರೈನ್ ಏನ್ ಮಾಡುತ್ತೆ ಮತ್ತೆ ಲೆಫ್ಟ್ ಬ್ರೈನ್ ಏನ್ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಇದು ಇಂಗ್ಲಿಷ್ ನಲ್ಲಿದೆ. ಆರ್ಟ್ ಅವೇರ್ನೆಸ್ ಅಂದ್ರೆ ನಮ್ಮ ಅರಿವು ಅಂತ ಹೇಳತಕ್ಕಂಥ ಕೌಶಲ್ಯವನ್ನ ಇದು ನೋಡ್ತದೆ. ಕ್ರಿಯೇಟಿವಿಟಿ, ನಮ್ಮಲ್ಲಿ ರಚನಾತ್ಮಕ ಏನಿದೆ ಅಲ್ಲ, ಆ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು. ಇಮ್ಯಾಜಿನೇಷನ್, ನಮ್ಮ ಕಲ್ಪನೆ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದು. ಇಂಟ್ಯೂಷನ್, ನಮಗೇನೋ ಒಂದು ಬಂತು, ನನಗಿದು ಗೊತ್ತಾಯ್ತು ಮೊದ್ಲೇ ಅಂತ ಹೇಳ್ತೇವಲ್ಲ, ಆ ಇಂಟ್ಯೂಷನ್. ಇನ್ಸೈಟ್, ನಮ್ಮೊಂದು ಆಲೋಚನೆಗಳು ಏನಿರ್ತದೆ, ನಮ್ಮ ಒಂದು ನಾವೇನು ಆಗ್ಬೇಕು ಅಂತ ಒಂದು ಇನ್ಸೈಟ್ ಅನ್ನ ತಗೊಳ್ತದೆ, ಅದಕ್ಕೆ ಸಂಬಂಧಪಟ್ಟಿದೆ. ಹೋಲಿಸ್ಟಿಕ್ ಥಾಟ್, ಉತ್ತಮವಾದ ಒಂದು ಆಲೋಚನೆಗೆ ಸಂಬಂಧಪಟ್ಟಿದೆ. ಮ್ಯೂಸಿಕ್ ಅವೇರ್ನೆಸ್, ನಮಗೆ ಹೆಚ್ಚಿನ ಒಂದು ಸಂಗೀತದ ಒಂದು ಅರಿವನ್ನ ಇದು ಮೂಡಿಸ್ತದೆ. 3D ಫಾರ್ಮ್ಸ್ ಅಂದ್ರೆ ಏಕಕಾಲದಲ್ಲಿ 3 ವಿಧದಲ್ಲಿ ನಮ್ಮ ಒಂದು ವಿವಿಧತೆಯನ್ನ ಕಾಣತಕ್ಕಂಥದ್ದು. ಲೆಫ್ಟ್ ಹ್ಯಾಂಡ್ ಕಂಟ್ರೋಲ್, ನಮ್ಮ ಎಡಕೈಯನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು ನಮ್ಮ ಬಲ ಮೆದುಳು. ಹಾಗೇನೆ ಲೆಫ್ಟ್ ಬ್ರೈನ್, ಅದರದ್ದು ಆಕ್ಟಿವಿಟಿ ಏನು ಅಂತ ನೋಡೋಣ. ಎನಲಿಟಿಕ್ ಥಾಟ್ ಅಂದ್ರೆ ನಾವು ಯಾವುದೇ ಒಂದು ವಸ್ತು, ಯಾವುದೇ ಒಂದು ನೋಡಿದಾಗ ಅದನ್ನ ನಾವು ಅದರ ವಿಶಿಷ್ಟತೆ ಏನು ಅಂತ ಹೇಳತಕ್ಕಂಥನ್ನ ಪರಾಮರಿಸತಕ್ಕಂಥದ್ದು, ಆ ಗುಣವನ್ನ ಹೊಂದಿದೆ. ಲಾಜಿಕ್ ಅಂತಂದ್ರೆ ತಾರ್ಕಿಕ. ನಾವು ಕೆಲವೊಮ್ಮೆ ಹೇಳ್ತೇವಲ್ಲ, ಲಾಜಿಕ್ ಕ್ವಶನ್ ಅನ್ನ ಕೇಳಬೇಡಿ ಅಂತ, ಅಂದ್ರೆ ತಾರ್ಕಿಕ, ಅದು ತರ್ಕಕ್ಕೆ ಸಂಬಂಧಪಟ್ಟಿದ್ದು, ಅದು ಆ ಗುಣವನ್ನ ಹೊಂದಿದೆ. ಲ್ಯಾಂಗ್ವೇಜ್, ನಮ್ಮ ಭಾಷೆ ಏನಿದೆ ಅದು. ರೀಸನಿಂಗ್, ಯಾವುದೇ ಒಂದು ಕಾರಣಾಂತರ ಒಂದು ಏನಿರ್ತದಲ್ಲ ಅದಕ್ಕೆ ಸಂಬಂಧಪಟ್ಟಿದೆ. ಸೈನ್ಸ್ ಅಂಡ್ ಮ್ಯಾಥ್, ನಮ್ಮ ವಿಜ್ಞಾನ ಮತ್ತು ಲೆಕ್ಕ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಿದೆ. ರಿಟರ್ನ್, ನಾವೇನು ಬರಿತೇವಲ್ಲ ಅದಕ್ಕೆ ಸಂಬಂಧಪಟ್ಟಿದೆ. ನಂಬರ್ ಸ್ಕಿಲ್ಸ್, ನಾವೇನು ಸಂಖ್ಯೆಗಳನ್ನ ಹೇಳ್ತೇವಲ್ಲ ಅದಕ್ಕೆ ಸಂಬಂಧಪಟ್ಟಿದೆ. ರೈಟ್ ಹ್ಯಾಂಡ್ ಕಂಟ್ರೋಲ್, ಮತ್ತೆ ಇಡನಾಡಿ ಆಕ್ಚುಲಿ ನಮ್ಮ ಬಲ ಕೈಯನ್ನ ಕಂಟ್ರೋಲ್. ಸಾಮಾನ್ಯವಾಗಿ ನಮ್ಮೆಲ್ಲವೂ ಸಹ ಲೆಫ್ಟ್ ಬ್ರೈನ್ ಆಕ್ಟಿವ್ ನಲ್ಲಿ ಇರ್ತದೆ, ಅದಕ್ಕಿಂತ ನಮಗೆಲ್ಲ ಈ ಗುಣಗಳು ಇದೆ. ಆದರೆ
ಸೇಮ್ ಟೈಮ್ನಲ್ಲಿ ನಾವು ರೈಟ್ ಬ್ರೈನ್ ಅನ್ನ ಆಕ್ಟಿವ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಸಪರೇಟ್ ಆದ ಈಗ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಾಮಾನ್ಯವಾಗಿ ಎಲ್ಲರ ಲೆಫ್ಟ್ ಬ್ರೈನ್ ಯಾವಾಗಲೂ ಆಕ್ಟಿವ್ ಆಗಿ ಇರ್ತದೆ. ಇನ್ನು ಸ್ವಲ್ಪ ಇದೆ ಅಷ್ಟೇ. ಬಲ ಅರ್ಧಗೋಳವು ಮಾಹಿತಿಯನ್ನು ವಿಸ್ತೃತ ಮತ್ತು ಸಮಗ್ರ ರೀತಿಯಲ್ಲಿ ಪ್ರಕ್ರಿಯೆಗೊಳಿಸುತ್ತದೆ. ಇದು ಬಾಹ್ಯಾಕಾಶದಲ್ಲಿನ ದೃಷ್ಟಿಕೋನವನ್ನು ನಿಯಂತ್ರಿಸುತ್ತದೆ ಮತ್ತು ಅಸ್ತಿತ್ವದ ಕಂಪನ ಕ್ಷೇತ್ರಕ್ಕೆ ಹಾಗೂ ಬಾಹ್ಯ ಸಂವೇದನಾ ಗ್ರಾಹಕಗಳಿಗೆ ಅಗೋಚರವಾಗಿರುವ ಅನುಭವಗಳಿಗೆ ವಿಶೇಷವಾಗಿ ಸೂಕ್ಷ್ಮವಾಗಿರುತ್ತದೆ. ಹೀಗಾಗಿ ಇದು ಅತೀಂದ್ರಿಯ ಮತ್ತು ಇಂದ್ರಿಯಾತೀತ ಗ್ರಹಿಕೆಗೆ ಕಾರಣವಾಗಿದೆ ಮತ್ತು ಸೃಜನಶೀಲತೆ, ಕಲಾತ್ಮಕ ಮತ್ತು ಸಂಗೀತ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಪಿಂಗಳಾಗೆ ಸಂಬಂಧಿಸಿದಂತೆ ಎಡ ಅರ್ಧಗೋಳವು ತರ್ಕಬದ್ಧ, ವಿಶ್ಲೇಷಣಾತ್ಮಕ ಮತ್ತು ಗಣಿತದ ಸಾಮರ್ಥ್ಯಕ್ಕೆ ಕಾರಣವಾಗಿದೆ. ಎಡ ಅರ್ಧಗೋಳದಲ್ಲಿ ಮಾಹಿತಿಯನ್ನು ಅನುಕ್ರಮವಾಗಿ, ರೇಖಾತ್ಮಕವಾಗಿ ಮತ್ತು ತಾರ್ಕಿಕವಾಗಿ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಈ ರೀತಿಯಾಗಿ ಅರ್ಧಗೋಳಗಳು ನಾಡಿಗಳ ಸಹಯೋಗದೊಂದಿಗೆ ದೈನಂದಿನ ಜೀವನದಲ್ಲಿ ನಮ್ಮ ಪ್ರಕ್ರಿಯೆಗಳನ್ನ ನಿಯಂತ್ರಿಸುತ್ತವೆ ಮತ್ತು ಪ್ರೇರೇಪಿಸುತ್ತದೆ. ಪ್ರತಿಯೊಂದು ಅರ್ಧಗೋಳವು ವಿಭಿನ್ನ ಭಾವನೆಗಳ ಪ್ರಚೋದನೆಗೆ ಸಂಬಂಧಿಸಿದೆ. ಕೆಲವು ನರವಿಜ್ಞಾನಿಗಳು ಬಲ ಅರ್ಧಗೋಳವನ್ನು ದುಃಖ ಮತ್ತು ಎಡಭಾಗವನ್ನು ಸಂತೋಷ ಎಂದು ವಿವರಿಸಿದ್ದಾರೆ. ಧನಾತ್ಮಕ ಭಾವನಾತ್ಮಕ ಪ್ರಚೋದನೆಯು ಎಡ ಅರ್ಧಗೋಳವನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಋಣಾತ್ಮಕ ಭಾವನಾತ್ಮಕ ಪ್ರಚೋದನೆಯು ಬಲ ಅರ್ಧಗೋಳವನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಎಡ ಬಲ ಚಟುವಟಿಕೆಗಳು ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯು ನಿರ್ದಿಷ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸಲು ಕಾರಣವಾಗುತ್ತದೆ. ಎಡ ಅರ್ಧಗೋಳವು ಆಕ್ರಮಣಕಾರಿ ಪ್ರತಿಕ್ರಿಯೆ ಅಥವಾ ಹೋರಾಟದ ಪ್ರಕ್ರಿಯೆಯನ್ನು ಸೃಷ್ಟಿಸುತ್ತದೆ ಎಂದು ಗುರುತಿಸಲಾಗಿದೆ. ಆದರೆ ಬಲ ಅರ್ಧಗೋಳವು ವ್ಯಕ್ತಿಯನ್ನು ಹಿಂದೆಗೆದುಕೊಳ್ಳುವಂತೆ ಮಾಡುತ್ತದೆ ಮತ್ತು ನಿಷ್ಕ್ರಿಯ, ಭಾಗವಹಿಸುವವರಾಗುವಂತೆ ಅಥವಾ ಪಲಾಯನ ಮಾಡುವಂತೆ ಮಾಡುತ್ತದೆ. ನರವಿಜ್ಞಾನಿಗಳು ಪುರುಷ ಮಹಿಳಾ ಪ್ರಕ್ರಿಯೆಗಳು ಮತ್ತು ಎಡ ಬಲ ಮಿದುಳಿನ ಕಾರ್ಯಗಳ ನಡುವಿನ ಸಂಬಂಧವನ್ನು ಸಹ ಕಂಡುಕೊಂಡಿದ್ದಾರೆ. ಮಹಿಳೆಯರು ಪುರುಷರಿಗಿಂತ ಹೆಚ್ಚಾಗಿ ಬಲ ಅರ್ಧಗೋಳದ ಕಾರ್ಯತಂತ್ರಗಳನ್ನು ಅವಲಂಬಿಸುವ ಸಾಧ್ಯತೆ ಇದೆ ಎಂದು ತೋರುತ್ತದೆ. ಇದು ಅವರಿಗೆ ಏಕೆ ಇಡಪ್ರಧಾನ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಎಂಬುದನ್ನು ದೃಢೀಕರಿಸುತ್ತದೆ. ವಿಜ್ಞಾನವು ಪರಿಶೋಧಿಸುವಂತೆ ಮಾನಸಿಕ ಸಾಮರ್ಥ್ಯಗಳಲ್ಲಿನ ಈ ವ್ಯತ್ಯಾಸವು ಬಹುಶಃ ಮಿದುಳಿನ ರಚನೆಯ ಮೇಲೆ ಪ್ರಭಾವ ಬೀರುವ ಲೈಂಗಿಕ ಹಾರ್ಮೋನುಗಳ ವಿಭಿನ್ನ ಅನುಪಾತಗಳಿಗೆ ಸಂಬಂಧಿಸಿದೆ. ಶಾರೀರಿಕ ಕಾರಣ ಏನೇ ಇರಲಿ, ಇಡವನ್ನು ಸ್ತ್ರೀ ತತ್ವವೆಂದು ಮತ್ತು ಪಿಂಗಳವನ್ನ ಪುರುಷ ತತ್ವ ಎಂದು ಪರಿಗಣಿಸುವ ಅಂಶಕ್ಕೆ ಇದು ಖಚಿತವಾಗಿ ಅನುರೂಪವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಅಸ್ತಿತ್ವದಲ್ಲಿರುವ ಅವಳಿ ಶಕ್ತಿಗಳಾದ ಶಿವಶಕ್ತಿಯ ತಾಂತ್ರಿಕ ಪರಿಕಲ್ಪನೆಯನ್ನು ಇಡ ಮತ್ತು ಪಿಂಗಳಗಳ ಮೂಲಕ ಮೆದುಳಿನ ಮತ್ತು ಪ್ರಾಣದೇಹದ ರಚನೆಯಲ್ಲಿ ಕಾಣಬಹುದು. ಒಬ್ಬ ವ್ಯಕ್ತಿಯು ಎರಡು ಮನಸ್ಸುಗಳನ್ನ ಹೊಂದಿದ್ದಾನೆ, ಒಂದು ಧನಾತ್ಮಕ, ಇನ್ನೊಂದು ಋಣಾತ್ಮಕ, ಮತ್ತು ಪ್ರತಿಯೊಬ್ಬರಲ್ಲೂ ಪುರುಷ ಮತ್ತು ಸ್ತ್ರೀ ಭಾಗವಿದೆ ಎಂಬ ಸಿದ್ಧಾಂತವನ್ನ ಇದು ಖಂಡಿತವಾಗಿಯೂ ದೃಢೀಕರಿಸುತ್ತದೆ. ನಮಗೆ ತುಂಬಾ ಜನ ಜ್ಞಾನಿಗಳು ಮತ್ತು ಜ್ಞಾನ ಹಂಚಿಕೆಯನ್ನ ಮಾಡಿದ್ದಾರೆ. ಎಲ್ಲರಲ್ಲಿ ಸಹ ಪುರುಷರಲ್ಲಿ ಸ್ತ್ರೀ ತತ್ವ ಇದೆ, ಹಾಗೇನೆ ಸ್ತ್ರೀಯರಲ್ಲಿ ಸಹ ಪುರುಷ ತತ್ವ ಇದೆ. ಮತ್ತೆ ಇಲ್ಲಿ ನರ ವಿಜ್ಞಾನದ ಬಗ್ಗೆ ಹೇಳಿದಾಗ ಆಕ್ಚುಲಿ ಸ್ತ್ರೀಯರು ಸಾಮಾನ್ಯವಾಗಿ ಪುರುಷರಿಗಿಂತ ಹೆಚ್ಚಾಗಿ ಬಲ ಅರ್ಧಗೋಳದ ಕಾರ್ಯತಂತ್ರಗಳನ್ನು ಅವಲಂಬಿಸಿದೆ ಅಂತ ಹೇಳ್ತಾರಲ್ಲ, ಆದ್ರಿಂದನೇ ಮಹಿಳೆಯರಲ್ಲಿ ಜಾಸ್ತಿ ಆಧ್ಯಾತ್ಮಿಕತೆ ಇರತಕ್ಕಂಥದ್ದು. ನಾವು ಇಕಿಗಾಯಿ ಪುಸ್ತಕದಲ್ಲಿ ಸಹ ಅವರು ಇದನ್ನ ಹೇಳಿದ್ದಾರೆ, ಜಪಾನೀಸ್ನಲ್ಲಿ ಅವರು ಸಹ ಹೇಳಿದ್ದಾರೆ. ಮಹಿಳೆಯರೇ ಜಾಸ್ತಿ ಆಧ್ಯಾತ್ಮಿಕದಲ್ಲಿ ಅಥವಾ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳುವವರು ಅಂತ. ಯಾಕಂತಂದ್ರೆ ನಮ್ಮ ಮೆದುಳುಗಳು ಆ ರೀತಿಯ ಒಂದು ರಚನೆಯಲ್ಲಿ ಇರುವ ಕಾರಣ ನಮಗೆ ಆ ಶಕ್ತಿಯನ್ನು ಕೊಟ್ಟಿದೆ. ಸೊ ಕೇಳಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು. ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಮುಂದಿನ ಶನಿವಾರ ನಾನು 11ನೇ ಒಂದು ಅಧ್ಯಾಯವನ್ನ ಓದ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಎಲ್ಲರೂ ಸಹ ತಮ್ಮ ಕಲಾ ಪ್ರದರ್ಶನಕ್ಕೆ ಹ್ಯಾಂಡ್ ರೈಸ್ ಅನ್ನು ಮಾಡಿ, ದಯಮಾಡಿ ಎಲ್ಲರೂ ಮುಂದೆ ಬನ್ನಿ. ಹಾಡು ಹೇಳೋದಾ, ಕತೆ ಹೇಳೋದಾ, ಜೋಕ್ ಮಾಡ್ತಕ್ಕಂಥದ. ಜಾನಕಿ ದೇವಿ ಮೇಡಮ್ ಅವ್ರದ್ದೊಂದು ಆಲ್ರೆಡಿ ಬೆಳಿಗ್ಗೆ ಕೊಟ್ಟಂಥದ್ದು ಬಾಕಿ ಇದೆ, ಅದನ್ನು ಪೂರ್ಣಗೊಳಿಸ್ಬೇಕು. ಸೊ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ. ನಮಗೊಂದು ಶಾಲೆ ಇದ್ದ ಹಾಗೆ
ನಮಗೆ ಎಷ್ಟು ನಾಡಿಗಳಿದಾವೆ ಏನೇನು ಗೊತ್ತಿರ್ಲಿಲ್ಲ, ಇದರಿಂದ ಎಲ್ಲ ಗೊತ್ತಾಗ್ತಾ ಇದೆ ಈಗ ಹ್ಮ್ ನಾಡಿಗಳ ಬಗ್ಗೆ ಎಲ್ಲ. ಈ ಸ್ವರ ಸಂಯೋಜನೆ ಬಗ್ಗೆ ಅಂತೂ ಫಸ್ಟ್ ಅಯ್ಯೋ ಅದೇನು ಅರ್ಥ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆಯಾ ಅಂತ. ಹೆಂಗ್ ತಿಳ್ಕೊಳ್ಳೋದು ಅಂತ ಇದ್ವಿ. ನೀವೆಲ್ಲ ಹೇಳಿ ಹೇಳಿ ಇದೆಲ್ಲ ಗೊತ್ತಾಗಿದೆ. ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸ್ತಾ ಇದೆ, ಹೇಳಿ. ಇವಾಗ ಕೇಳಿಸ್ತಿದ್ಯಾ? ಅದೇ ಕೇಳಿಸ್ತಾ ಇದೆ, ಅದೇ ಕೇಳಿಸ್ತಾ ಎಲ್ಲ ಇದೆ. ಚೆನ್ನಾಗ್ ತಿಳಿಸಿದ್ರಿ. ಅಲ್ಲ, ಇದು ಯಾಕೆಂದ್ರೆ ನಾ ಹೇಳಿದ್ನಲ್ಲ, ಚೆನ್ನಾಗಿ ನಾವು ನೀವು ತಿಳಿಸಿದ್ವಿ. ಶ್ವಾಸವನ್ನ ಎಡಕ್ಕೈ ಹಿಂಗ್ ತಗೊಳ್ಳಿ, ಕಂಟ್ರೋಲ್ ಹಿಂಗ್ ಮಾಡೋದು, ತಗೊಳ್ಳಿ ಬಲ ಅಂತ. ಮೆದುಳು ಬಲಕ್ಕೆ ಇದ್ ಮಾಡೋದು, ಎಡ ಹಾ, ಎಸ್. ಸೊ ಹೌದು. ನಾವು ತುಂಬಾ ಚೆನ್ನಾಗಿ ಯಾವಾಗ್ಲೂ ತಿಳಿಸಿದ್ರಿ. ಸ್ವರದ ಉಸಿರಾಟದ ಬಗ್ಗೆ ಖುಷಿ ಆಯ್ತು ಮೇಡಮ್. ಮಾತಾಡ್ತೇವೆ, ಹೀಗ್ ತಗೊಳ್ಳೋಣ ಹಾಗ್ ತಗೊಳ್ಳೋಣ, ಬಟ್ ಅದು ವೈಜ್ಞಾನಿಕವಾಗಿ ಅದರ ಅರ್ಥ ಏನು ಅದನ್ನ ತಿಳ್ಕೊಂಡ್ರೆ ಯಾಕೆ ಇದನ್ನ ಅಂತ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನು ಇದನ್ನ ಓದ್ಬೇಕು ಅಂತ ಒಂದು ತೀರ್ಮಾನವನ್ನ ತಕೊಂಡಿದ್ದೇನೆ. ಓಕೆ. ಇಲ್ಲ, ಹೌದು. ಮತ್ತೆ ಮೂಲಾಧಾರದಿಂದಾನೇ ನಾಡಿ ಬಂದಿದೆ ಎಸ್. ತಲೆ ತನಕ ಅಂತ ತಿಳಿಸಿದ್ರಿ. ಅವು ಏನು ಗೊತ್ತಿರ್ಲಿಲ್ಲ ನಮಗೆ, ನಾಡಿಗಳು ಎಲ್ಲೆಲ್ಲಿದಾವೆ ಏನು ಅಂತ. ನೀವೆಲ್ಲ ನಮ್ಗೆ ಹೇಳೋದ್ರಿಂದ ಎಲ್ಲ ಅರ್ಥ ಆಗ್ತಾ ಇದೆ ಇವಾಗ. ತುಂಬಾ ತುಂಬಾ ಈ ಧನ್ಯವಾದಗಳು ಮೇಡಮ್. ಚಕ್ರದಾನದಲ್ಲಿ ಹೇಳ್ತಾರಲ್ಲ ಮೇಡಮ್, ಚಕ್ರದಾನ ಹೇಳ್ತಾ ಇದು ಹಾವಿನ ಮುಖಾಂತರ ಹೋಗ್ತದೆ, ಹಾಗೆ ಅದೇ ಅದು ಉಸಿರಾಟ ಹೌದು. ಹಂಗ ಹೋಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾಗಲಲಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ನಾಗಲಲಿತಾ ಮೇಡಮ್ ಕೊಟ್ರ ಮೇಡಮ್? ಹೋಯ್ತು. ಜಾನಕಿ ದೇವಿ ಮಾಡಿದ್ದಾರೆ. ಜಾನಕಿ ದೇವಿ. ನಾಗಲಲಿತಾ ಮೇಡಮ್ ಮಾಡಿದ್ರು. ಓಕೆ, ಜಾನಕಿ ದೇವಿ ಮೇಡಮಿಗೆ ಕೊಡಿ, ಆಮೇಲೆ ನಾಗಲಲಿತಾ ಮೇಡಮಿಗೆ ಕೊಡುವ. ಕೊಟ್ಟೆ, ಇವಾಗ ಬಂದ್ರು. ಸರಿ ಸರಿ ಮೇಡಮ್ ಮಾತಾಡಿ, ಜಾನಕಿ ಮ್ಯಾಮ್ ಮಾತಾಡಿ. ಎಲ್ಲ ಜ್ಞಾನ ಬಂಧಿಗಳಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಾನ್ ಬೆಳಿಗ್ಗೆ ಒಂದು ತಲೆ ತಿನ್ನ ಅಂತದ್ದು ಒಂದು ಇದನ್ನ ಕೊಟ್ಟಿದ್ದೆ, ಅದು ಯಾರಾದ್ರೂ ಮಾಡಿದಾರ ಅಂತ ಕೇಳ್ಬೇಕಾಗಿತ್ತು. ಗೊತ್ತಿಲ್ಲ ಅಂತಂದ್ರೆ ಈಗ ಹೇಳ್ಬಿಡ್ತೀನಿ ನಾನು. ನನಗೆ ಅನ್ಸುತ್ತೆ ಅದು ವಿಷ್ಣುವಿನ ಕೊನೆಯ ಅವತಾರ ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ ಹೆಚ್ಚು ಗೊತ್ತಿಲ್ಲ ಅದ್ರ ಬಗ್ಗೆ. ವೇದಾವತಿ ಮೇಡಮ್ ಒಂದು ಗ್ರೂಪ್ ನಲ್ಲಿ ಏನೋ ಹಾಕಿದ್ದಾರೆ, ಅದು ಅಲ್ಲ ಅಂತ ನೀವು ಹೇಳಿದ್ರಂತೆ. ಓಕೆ, ಯಾರಾದ್ರೂ ಜಾನಕಿ ದೇವಿ ಮೇಡಮ್ ಬೆಳಿಗ್ಗೆ ಕೊಟ್ಟಂತ ಮಧ್ಯಾಹ್ನ ಕೊಟ್ಟಂತ ಆ ಅಂಶಕ್ಕೆ ಉತ್ತರ ಹೇಳೋರಿದ್ದೀರಾ? ನಾಗಲಲಿತಾ ಮೇಡಮ್ ಹೇಳ್ತೀರಾ? ನೋಡಿ ಯಾರಿದ್ದೀರಾ ಅಂತ ಉತ್ತರ ಕೇಳ್ತಾ ಇದ್ದಾರೆ ಜಾನಕಿ ಮೇಡಮ್. ಬೆಳಗ್ಗೆ ಅಟೆಂಡ್ ಮಾಡಿಲ್ಲ, ಗೊತ್ತಿಲ್ಲ, ಕೇಳಿಸ್ಕೊಂಡಿಲ್ಲ ಏನಂತ. ಓ ಸರಿ ಸರಿ, ಯಾರಾದ್ರೂ ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ ಪುನಃ ಹೇಳಕ್ ಹೇಳ್ರಿ ಅದನ್ನ, ಈಗ್ಲಾರ ಹೇಳ್ತಾರ ನೋಡೋಣ. ಈಗ ಬಂದಿರೋ ಜಾನಕಿ ದೇವಿ ಮೇಡಮ್ ಈಗೊಮ್ಮೆ ಹೇಳಿಬಿಡಿ ಅದನ್ನ. ಈಗಿನ ವೇದಿಕೆಯಲ್ಲಿ ಯಾರಿದ್ದಾರ ನಿಮಗೆ ಆನ್ಸರ್ ಸಿಗ್ತದ ನೋಡುವ. ಹೇಳ್ತೀನಿ. 4 ಆನೆಗೆ ದಂತಗಳೆಂಟಿರುವುದು ಸಹಜಂ, ಮಾನಿನಿಗೆ ಮಲೆಗಿಲ್ಲ ಸ್ನಾನಕ್ಕೆ ಶೃಂಗಗಳು, ಬೆಟ್ಟದ ತಪ್ಪಳೊಳು ಶಿಲೆಗೆ ಪಾಲ್ಗರಿಯೇ, ಪಶು ಶಿಶುವೆತ್ತಲ್ ಸ್ತ್ರೀ ವೇದವನೋದೆ, ವಿಪ್ರರು ಕಾಗೆ ಮಾಂಸ ತಿನ್ನುವುದೇನಾಶ್ಚರ್ಯ. ಮೇಡಮ್ ಗೊತ್ತಾಯ್ತಾ? ಇಲ್ಲ ಇಲ್ಲ ಮೇಡಮ್, ಅಷ್ಟೊಂದೆಲ್ಲ ಗೊತ್ತಿಲ್ಲ ಮೇಡಮ್. ನಾಗರತ್ನ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಒಂದ್ ನಿಮಿಷ, ನಾಗರತ್ನ ಮೇಡಮ್ ಉತ್ತರ ಗೊತ್ತಿದ್ಯಾ? ಮೇಡಮ್ ಹೇಳ್ಬೋದು ಅನ್ಸು ಸರ್. ಮೇಡಮ್, ನಾನು ಕಲಿಯುಗದ ಅಂತ್ಯ ಬರ್ಬೇಕಾದ್ರೆ ಅಂದ್ರೆ 2-3 ಪಾಯಿಂಟ್ ಸಿಕ್ತು, ಇನ್ನೊಂದ್ 2-3 ಪಾಯಿಂಟ್ ಸಿಕ್ಕಿಲ್ಲ ಮೇಡಮ್. ಕ್ವಶನ್ ಸರಿಗೆ ಅರ್ಥ ಆಗಿರಲಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಕೇಳಿಸ್ಕೊಂಡು ಇನ್ನೊಂದ್ಸರಿ ಕೇಳಿದಾಗ ಅರ್ಥ ಆಯ್ತು. ಬಟ್ ಅದು ಕಲಿಯುಗದ ಅಂತ್ಯಕ್ಕೆ ಇದು ಇದು ಹೇಳ್ತಾರಲ್ಲ, ಹರಿಕಥೆಗಳಲ್ಲಿ ಹೇಳ್ತಾರಲ್ಲ ಮೇಡಮ್, ಅವ್ರು ಹೇಳಿದ್ರು, ಬರ್ಕೊಂಡು ಜ್ಞಾಪಕ ಬರ್ತಾ ಇಲ್ಲ ಮೇಡಮ್. ಅದೇ ಅದು ಕಲಿಯುಗದ ಅಂತ್ಯ ಅಂತ ನನಗೂ ಅನಿಸ್ತು. ಕಲಿಯುಗದ ಅಂತ್ಯ ಅಂತನಾ? ಓಕೆ, ಜಾನಕಿ ದೇವಿ ಮೇಡಮ್ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಂದಾ ಮೇಡಮ್ ಹೇಳ್ತಾರೆ. ನಂದಾ ಮೇಡಮ್ ಹೇಳಿದ್ರಾ? ಹಾ, ನಂದಾ ಮೇಡಮ್ಗೆ ಕೊಡುವ. ಓಕೆ, ನಂದಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹೇಳಿ ಮೇಡಮ್. ಮೇಡಮ್ ಟ್ರೈ ಮಾಡಿದೆ, ಅರ್ಥ ಆಗಿಲ್ಲ. ಹೌದು, ಯಾಕೆಂದ್ರೆ ನಾವು ಹಳಗನ್ನಡದ್ದು ಕನ್ನಡ ಮಾಡ್ಕೊಳಕ್ ಅಷ್ಟೇ ಗೊತ್ತಾಯ್ತು, ಆದ್ರೆ ಅದು ಅಂತರ ಅರ್ಥ ಗೊತ್ತಾಗಿಲ್ಲ. ಓಕೆ, ವೇದಾವತಿ ಮೇಡಮ್ ತುಂಬಾ ಟ್ರೈ ಮಾಡಿದ್ದಾರೆ, ಅವರು ಒಂದು ಹಾಕಿದ್ದಾರೆ. ಹಳಗನ್ನಡ. ಎಸ್ ಸರಿ, ನಾನೇ ಹೇಳ್ಬಿಡ್ತೀನಿ. ಎಸ್ ಮೇಡಮ್, ತಾವು ಹೇಳಿ ಇವಾಗ. ಸಣ್ಣಗೌಡ್ರಲ್ಲಿ ಇದಾರೆ, ಅವ್ರಿಗೆ ಜಾಸ್ತಿ ಕೇಳ್ತಾ ಇದ್ರು. ಸಣ್ಣಗೌಡ್ರು ಸರ್ ಹ್ಯಾಂಡ್ ರೈಸ್ ಮಾಡಿ. ಸಣ್ಣಗೌಡ್ರು ಸರ್ ಹ್ಯಾಂಡ್ ರೈಸ್ ಮಾಡಿ. ಇಲ್ವಾ? ಸಣ್ಣಗೌಡ್ ಸರ್ ಇಲ್ಲ ಮೇಡಮ್ ಅವರು. ಇವತ್ತು ಶನಿವಾರ, ಅವ್ರೇನೋ ಹನುಮಾನ್ ಚಾಲೀಸನ ಹನುಮಂತಂದೇನೋ ನೋಡ್ತಾ ಕೂತಿರ್ಬೇಕು ಬಹುಶಃ.
ಇದು ಬಹಳ ಸುಲಭವಾಗಿದೆ, ಬರ್ಬೇಕಾಯ್ತು ಅವ್ರು. ಹೌದು. ಬಹಳ ಓಕೆ, ಸುಲಭ ನಾನು ಇದೆ. ಒಂದ್ ಮಾಡ್ತೇನೆ, ಜಾನಕಿ ದೇವಿ ಮೇಡಮ್ ಅನ್ನ ಬಿಟ್ಟು ಎಲ್ರಿಗೂ ಮ್ಯೂಟ್ ಮಾಡ್ತೇನೆ, ಆಮೇಲೆ ಅನ್ಮ್ಯೂಟ್ ಕೊಡ್ತೇನೆ. ಓಕೆ, ಹಾ ಹೇಳಿ ಮೇಡಮ್, ಜಾನಕಿ ದೇವಿ ಮೇಡಮ್ ಹೇಳಿ. ಆ, 4 ಆನೆಗೆ ದಂತಗಳೆಂಟಿರುವುದು ಸಹಜಂ. ಹ್ಮ್ 1 ಆನೆಗೆ 2 ದಂತ ಇರುತ್ತೆ, 4 ಆನೆಗೆ 8 ಇರೋದು ಸಹಜ ತಾನೆ. ಓ ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳು. ಅದನ್ನ ಪದವಿಭಾಗ ಮಾಡ್ಬೇಕು. ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಳೊಳ್ ಶಿಲೆಗೆ ಪಾಲ್ಗರಿಯೇ ಪಶು. ಶಿಶುವೆತ್ತಲು ಸ್ತ್ರೀ ವೇದವನೋದೆ ಸ್ತ್ರೀ ವೇದವನೋದೆ ವಿಪ್ರರು ಅಂತದಲ್ಲ. ಶಿಶುವೆತ್ತಲು ಸ್ತ್ರೀ ವೇದವನೋದೆ ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಅರ್ಥ ಆಯ್ತಾ? 4 ಆನೆಗೆ ದಂತಗಳೆಂಟಿರುವುದು ಸಹಜ. ಮಾನಿನಿಗೆ ಮೊಲೆ, ಶ್ವಾನಕ್ಕೆ ಶೃಂಗಗಳು ಇಲ್ಲ. ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳು. ಅದನ್ನ ಪದವಿಭಾಗ ಮಾಡ್ಕೊಬೇಕು. ಮಾನಿನಿಗೆ ಮೊಲೆ ಒಂದು ಮಾಡ್ಕೋಬೇಕು, ಇಲ್ಲ ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಳೊಳ್ ಶಿಲೆಗೆ ಪಾಲ್ಗರಿಗೆ ಪಶು. ಏನು ಬೆಟ್ಟದ ಹತ್ರ ಪಶು ಹೋಗಿ ಹಾಲು ಕರಿಯೋದು, ಹಾಲು ಇದು ಮಾಡೋದು, ಅದೇನು ಆಶ್ಚರ್ಯ ಅಲ್ಲ. ಪಶು. ಶಿಶುವೆತ್ತಲು ಸ್ತ್ರೀ ಹೆಂಗ್ಸು ಇದನ್ನ ಶಿಶುವೆತ್ತಲು. ವೇದವನೋದೆ ವಿಪ್ರರು, ವಿಪ್ರರು ವೇದ ಓದೇ ಓದ್ತಾರೆ. ಆಮೇಲೆ ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಕಾಗೆ ಮಾಂಸ ತಿಂದೇ ತಿಂತಾರೆ, ಇದ್ರೊಳಗೆ ಆಶ್ಚರ್ಯ ಏನು ಇಲ್ಲ. ಅಂದ್ರೆ ಹೇಳುವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಟೆಕ್ನಿಕಲ್ ಹೇಳ್ಬೇಕು. 4 ಆನೆಗೆ 4 ಅನ್ನೋದು ಇದ್ಬಿಟ್ಟು 4 ಆನೆಗೆ ದಂತಗಳೆಂಟಿರುವುದು ಸಹಜಂ. ಮಾನಿನಿಗೆ ಮೊಲೆ ಇಲ್ಲ ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಳ ಶಿಲೆಗೆ ಪಾಲ್ಗರಿಯೇ ಪಶು. ಶಿಶುವೆತ್ತಲ್ ಸ್ತ್ರೀ ವೇದವನೋದೆ ವಿಪ್ರರು ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಇದು ಹೇಳೋ ರೀತಿಲಿ ಈ ತರ ಹೇಳ್ಬೇಕು. ನಾವು ಇದನ್ನ ಆನ್ಸರ್ ಮಾಡುವಾಗ ಪದವಿ ಭಾಗ ಮಾಡ್ಕೊಬೇಕು. ಗೊತ್ತಾಯ್ತರ ನಂದ ಮೇಡಮ್? ಯಾಕೋ ರೇವತಿ ಮೇಡಮ್ ಅಂತ ಇದಾರೆ. ಓಕೆ, ನಂದಾ ಮೇಡಮ್ಗೆ ಕೇಳ್ತಾ ಇದಾರೆ ಅವರು. ಹೇಳಿ ಮೇಡಮ್. ಗೊತ್ತಾಯ್ತು ಮೇಡಮ್. ಈಗ ನೀವು ಬಿಡಿಸಿ ಅದೇ ಶಬ್ದನೇ ಮೊಲೆ ಇಲ್ಲ ಅನ್ನೋದು ಮೊಲೆ ಅಷ್ಟೇ. ಮಾಲಿನಿಗೆ ಮೊಲೆ ಇಲ್ಲ, ಶ್ವಾನಕ್ಕೆ ಶೃಂಗಗಳ ಅಂದ್ರೆ ನಾಯಿಗಳಿಗೆ ಕೊಂಬಿಲ್ಲ. ಮಾನಿನಿಗೆ ಮೊಲೆ ಅದು ನಿಜ, ಇಲ್ಲ ಶ್ವಾನಕ್ಕೆ ಶೃಂಗಗಳು. ಬೆಟ್ಟದ ತಪ್ಪಳಲ್ ಶಿಲೆಗೆ ಪಾಲ್ಗರಿಯೇ ಅದು ಪಶು. ಶಿಶುವೆತ್ತಲ್ ಸ್ತ್ರೀ ಬೆಟ್ಟದ ತಪ್ಪಲಲ್ಲಿ ಹಸು ಹೋಗಿ ಹಾಲು ಕರಿಯೋದೇನು ಇದೇನಿಲ್ಲ. ಪಶು ಅದಾಯ್ತು. ಶಿಶುವೆತ್ತಲ್ ಸ್ತ್ರೀ ಅದು ಸ್ತ್ರೀ ಇದನ್ ಮಾಡ್ತಾಳೆ. ವೇದವನೋದೆ ವಿಪ್ರರು, ವೇದ ಓದೇ ಓದ್ತಾರೆ ವಿಪ್ರರು. ಕಾಗೆ ಮಾಂಸ ತಿನ್ನುವುದೇನು ಆಶ್ಚರ್ಯ. ಕರೆಕ್ಟ್ ಹಾಕಿದ್ದಾರೆ ಮೆಸೇಜ್ ನೋಡಿ. ಪದವನ್ನ ವಿಂಗಡಣೆ ಮಾಡಿ ಓದಿದ್ರೆ ಅರ್ಥ ಗೊತ್ತಿದೆ. ಓಕೆ, ಹಾಕಿದವ್ರದ್ದು ಹೆಸರು ಗೊತ್ತಾಗಿಲ್ಲ ಯಾರು ಅಂತ. ಪದವಿ ಭಾಗ ಮಾಡ್ಕೋಬೇಕು. ಆಮೇಲೆ ಬೆಳಿಗ್ಗೆ ನಾನು ಇನ್ನೊಂದ್ ಹೇಳಿದ್ದೆ, ಈಗ ಅದನ್ನೇ ಮತ್ತೆ ಹೇಳ್ತೀನಿ. ಏನು ನೀವು ಕೇಳಿದ್ರಲ್ಲಪ್ಪ ಮಹಾತಾರ್ ಫೌಂಡೇಶನ್ ಬಂದು ಏನಾಯ್ತು ಅಂತ. ಅದಕ್ಕೆ ನಾನು ಒಂದು ಪದ್ಯದ ರೂಪದಲ್ಲೇ ಹೇಳ್ತೀನಿ. ನನಗೆ ಕರೋನಾ ಟೈಮ್ನಲ್ಲಿ ನಾವೊಂದು 10 ಜನದ್ದು ನಾವು ಹೆಂಗಸ್ರದ್ದು ಒಂದು ಎಲ್ಲ ನಮ್ಮ ವಯಸ್ಸಿನವ್ರದ್ದೇ ಒಂದು ಇದಿತ್ತು, ಟೀಮ್ ಇತ್ತು. ಎಲ್ಲಿಗೆ ಹೋಗ್ಬೇಕಾದ್ರೆ ನಾವು ಜೊತೆಲೇ ಹೋಗ್ವ. ಈ ಕೊರೋನಾ ಬಂದಾದ್ಮೇಲೆ ಕೆಲವಾರು 1-2-3 ಸತ್ತೋಗ್ಬಿಟ್ರು. ಮತ್ತೆ ವಯಸ್ಸಾಯ್ತು ಅಂತ ಯಾರನ್ನೂ ಈಚೆ ಕಡೆ ಕಳಿಸ್ತಿರ್ಲಿಲ್ಲ, ನನ್ನನ್ನು ಸೇರಿ. ನನ್ನ ಸೊಸೆ ಕಳಿಸಲ್ಲ ಜಾಸ್ತಿ, ಹೋಗ್ಬೇಡಿ ಅಮ್ಮ ಬಿದ್ದ್ಬಿಡ್ತೀರಾ ಅದು ಇದು ಅಂತ ಹೇಳ್ತಾಳೆ. ಅವಾಗ ನನಗೆ ಏಕಾಂತ ಕಾಡ್ಬಿಡ್ತು. ಯಾರು ನನಗೆ ನನ್ನ ವಯಸ್ಸಿನವರು ನನಗೆ ಹೇಳ್ತಿರಿಲ್ವಲ್ಲ ಅಂತ ಅಂದ್ಬಿಟ್ಟು. ಈಗ ನಾನು ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗದೆ. ಗೆಳೆಯರಾಗ್ಲಿ ಗೆಳತಿರಾಗ್ಲಿ ಇರ್ಬೇಕು ಮನುಷ್ಯನ್ಗೆ. ಗೆಳೆಯರ್ ಇರಬೇಕು ಬಾಳಿನಲ್ಲಿ ಮಳೆ ಮತ್ತು ಇಳೆಯ ಹಾಗೆ. ಜತೆಯಾದಾಗ ಚಿಗಿರೊಡೆದು ಹಸಿರು ಬಸರಿಸುವ ಹಾಗೆ. ಹರುಷದಲ್ಲಿ ಹರಟುತ್ತಾ ದಿನವೆಲ್ಲ ನಗುವಲ್ಲಿ ಕಳೆಯುತ್ತಾ ಮೈ ಬರೆಯಬೇಕೆಲ್ಲ ಬಾಲ್ಯದ ಆಟಗಳ ಒಟ್ಟಾಗಿ ನೆನೆಯುತ್ತ. ಬಾಲ್ಯ ಗೆಳೆಯರಿದ್ದರೆ ವೃದ್ಧಾಪ್ಯವೂ ಒಂದು ಹುಡುಗಾಟ. ಗೆಳೆಯರಿರದ ಬಾಳಲ್ಲಿ ದಿನವೂ ನಗುವಿನ ಹುಡುಕಾಟ. ಕಳೆಯಬೇಕು ಗೆಳೆಯರೊಡನೆ ದಿನದಲ್ಲಿ ಕೆಲ ನಿಮಿಷ. ಆ ನಿಮಿಷಗಳ ಹರ್ಷವು ನೆನಪಿಸುವುದು ಹಲವರುಷ. ಮಾತನಾಡುತ್ತಿರಬೇಕು ಗೆಳೆಯರೊಡನೆ ದಣಿವರಿಯದಂತೆ. ಅರಿವಾದರೂ ಮತ್ತೊಂದಕ್ಷಣ ಮತ್ತೆ ಮುಂದರಿಸುವಂತೆ. ಮರೆಯಾದರೂ ಗೆಳೆಯರು ನೆಲೆಸಿರಬೇಕು ಮನದಲ್ಲಿ ಎಂದು. ಇದ್ದರಷ್ಟೇ ಚಂದ ಗೆಳೆಯರು ಜೊತೆಯಲ್ಲಿ ಅಂದಿನಂತೆ ಇಂದು.
ಇದು ಯಾತಕ್ಕೆ ನನಗೆ ಹಿಂಗ್ ಬಂತು ಅಂದ್ರೆ, ಆವಾಗ ಎಲ್ರೂ ನನ್ನ ಬೇರೆ ಬೇರೆ ಬಿಟ್ಟೋದಾಗ ಏಕಾಂತತನ ಕಾಡ್ಬಿಡ್ತು ನನಗೆ. ಬಟ್ ನಾನು ಈ ಮಹಾವತಾರ್ ಫೌಂಡೇಶನ್ಗೆ ಬಂದ್ಮೇಲೆ ನಿಮ್ಮಂತವ್ರು ಎಷ್ಟು ಜನ ನನಗೆ ಗೆಳತಿರು ಸಿಕ್ಕವ್ರೆ. ಆ ಒಂದು ಇದನ್ನ ಈ ಮಹಾವತಾರ್ ಫೌಂಡೇಶನ್ ನನಗೆ ಕೊಟ್ಟಿದೆ. ಆ ಇದನ್ನ ನಾನು ಏನ್ ಹೇಳ್ತೀನಿ, ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನಾವು ಪತ್ರಿಜಿಯವ್ರನ್ನ ನೋಡಿರ್ಲಿಲ್ಲ. ಅಂದ್ರೆ ಪತ್ರಿಜಿಯವ್ರ ಸ್ಥಾನದಲ್ಲಿ ರಂಗನಾಥ್ ಅವ್ರ ಗುರೂಜಿ ಮತ್ತೆ ಅವ್ರ ಮಿಸಸ್ ನಿಂತ್ಕೊಂಡು ನಿಮ್ಮೆಲ್ಲರ ಮತ್ತೆ ಸಹಕಾರದಿಂದ ಇದನ್ನ ಇಷ್ಟೊಂದು ಸಾಗರೋಪತ್ತಿಲಿ ನೀವು ನಡೆಸ್ಕೊಂಡು ಹೋಗ್ತಿದ್ದಿರಲ್ಲ. ನಿಮಗೆ ಅನಂತ ಧನ್ಯವಾದಗಳು ನನ್ನಿಂದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಾಗಲಲಿತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಸ್ವರ ವಿಜ್ಞಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ಹೇಳ್ದಾಗೆ ಅದು ಚಂದ್ರನಾಡಿ, ಸೂರ್ಯನಾಡಿ, ಬಿಸಿ ಸೂರ್ಯನಾಡಿ ಅಂತ ಹೇಳಿ ನನ್ಗೆ ಧ್ಯಾನ ಮಾಡುವಾಗ ಒಂದ್ ಶರೀರ ಎಲ್ಲ ತುಂಬಾ ತಣ್ಣಗಾಗ್ಬಿಡ್ತಿತ್ತು ಒಂದೊಂದ್ಸಲ. ತುಂಬಾ ಹೊತ್ತು ಧ್ಯಾನ ಎಲ್ಲ ಮಾಡಿಸ್ತಿದ್ರಲ್ಲ ಮೇಡಮ್, ಫುಲ್ಲು ನೈಟ್ ಎಲ್ಲ ಅವಾಗ ಮಾಡ್ತಿದ್ದೆ. ಆಗ ತುಂಬಾ ತಣ್ಣಗಾಗ್ಬಿಡೋದು. ಅವಾಗ ಕೇಳಿದ್ದೆ ಸರ್ನ, ಆಗ ಸೂರ್ಯನಾಡಿನ ಆಕ್ಟಿವೇಟ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಂತ. ಏನಾದ್ರು ಬಿಸಿ ಆದಾಗ ಅದನ್ನ ಟ್ರೈ ಮಾಡಿದೆ. ಆ ತರ ಮಾಡ್ಕೊತೀನಿ. ಈಗ ಏನಾದ್ರು ಬಿಸಿ ತರ ಆದಾಗ ಚಂದ್ರನಾಡಿನ, ಅಥವಾ ಕೋಲ್ಡ್ ಆದಾಗ ಸೂರ್ಯನಾಡಿನ ಅದು ಅನುಭವ ಆಗಿದೆ. ಚೆನ್ನಾಗಿ ಇತ್ತು, ತುಂಬಾ ಚೆನ್ನಾಗಿ. ಮತ್ತೆ ನೀವು ಬುಕ್ ಹೇಳಿದ್ರೆ ತರ್ಸ್ಕೊಂಡೆ ಮೇಡಮ್. ಇಕಿಗಾಯಿ ನಾನು ತರ್ಸ್ಕೊಂಡೆ ಬುಕ್ಕು. ಯಾವ್ದದು? ಅದು ಇಕಿಗಾಯಿ. ನೀವು ಓದಿ ತುಂಬಾ ಚೆನ್ನಾಗಿದೆ. ಇನ್ನೂ ಇನ್ಸ್ಪೈರ್ ಮಾಡುತ್ತೆ ನಿಮ್ಮನ್ನ. ಓದ್ತಾ ಇದ್ದೀನಿ. ಅದ್ರಲ್ಲಿ ಯೋಗದ್ದು ಕೊನೆಯಲ್ಲಿದೆ, ಅದೊಂದಿನ ಮಾಡೋಣ ಅಂತ ಅನ್ಕೊಂಡಿದೀನಿ. ಯೋಗದ ಲಾಭಗಳು ಇದೆಯಲ್ಲ, ಅದೊಂದಿನ ಮಾಡೋಣ. ಬುಕ್ ಎಲ್ಲ ನಮ್ಮನೇಲೆ ಇತ್ತು, ತಗೊಂಡು ಓದೋದ್ ಅಭ್ಯಾಸ. ಕನ್ನಡದಲ್ಲಿ ಇದೆಯಾ? ಕನ್ನಡ ಪುಸ್ತಕನ? ಕನ್ನಡ ತಗೊಂಡೆ, ಆನ್ಲೈನ್ ತರ್ಸ್ಕೊಂಡೆ. ಇದು ಬೇರೆ ಯಾವ್ದು ಸೋತವನ 1000 ಕಥೆಗಳು ಅಂತ ಯಾರು ನಮ್ಮ ಮನೇಲಿ ನಮ್ಮ ಹುಡುಗಿ ತಂದಿಟ್ಟಿದ್ಲು. ಅದ್ರಲ್ಲಿ ಚೆನ್ನಾಗಿದೆ. ಒಂದು ಅಧ್ಯಾಯನ ಹೇಳೋಣ ಅಂತ ಅನ್ಕೊಂಡಿದೀನಿ. ನೀವು ಯಾವಾಗ್ಲಾದ್ರು ಕ್ಲಾಸ್ ಕೊಟ್ಟಾಗ ಓದ್ತೀನಿ. ತುಂಬಾ ಅಷ್ಟೊಂದು ಇದಿಲ್ವಲ್ಲ, ಅದು ಓದೋದ್ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ ಮೇಡಮ್. ಓಕೆ ಮ್ಯಾಮ್, ಮಾಡಿ, ಅವಕಾಶ ಕೊಡುವ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಒಂದು ಹಾಡು ಹೇಳೋಣ. ಓಕೆ. ಮೋಕ್ಷದ ದಾರಿ ಅಂತ ಮೇಡಮ್ ಇದು. ಬರ್ತೀರಾ ಇಲ್ಲೇ ಇರ್ತೀರಾ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇರ್ತೀರಾ, ಧರೆಯ ಮೋಹವ ಬಿಟ್ಟು ವರಮೋಕ್ಷ ಪದವಿಗೆ, ಧರೆಯ ಮೋಹವ ಬಿಟ್ಟು ವರಮೋಕ್ಷ ಪದವಿಗೆ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇರ್ತೀರಾ, ಧರೆಯ ಮೋಹವ ಬಿಟ್ಟು ವರಮೋಕ್ಷ ಪದವಿಗೆ, ಧರೆಯ ಮೋಹವ ಬಿಟ್ಟು ವರಮೋಕ್ಷ ಪದವಿಗೆ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇರ್ತೀರಾ, ಅಕ್ಕರದಿ ಸತಿಸುತರ ಅಣ್ಣ ತಮ್ಮರ ಬಿಟ್ಟು, ಅಕ್ಕರದಿ ಸತಿಸುತರ ಅಣ್ಣ ತಮ್ಮರ ಬಿಟ್ಟು, ಸಕ್ಕರೆ ಬೆರೆಸಿದ ಸವಿಯೂಟವ ಬಿಟ್ಟು, ತೆಕ್ಕೆ ಗಾದಿಯ ಬಿಟ್ಟು ಸೊಕ್ಕು ಸೊಡಗರ ಬಿಟ್ಟು, ರೊಕ್ಕಾದತಿ ಜೋರಿ ಕೀಲಿ ಕೈಯನ್ನು ಬಿಟ್ಟು, ರೊಕ್ಕಾದತಿ ಜೋರಿ ಕೀಲಿ ಕೈಯನ್ನು ಬಿಟ್ಟು, ಬರ್ತೀರಾ ನೀವು ಬರ್ತೀರಾ ಇರ್ತೀರಾ, ಧರೆಯ ಮೋಹವ ಬಿಟ್ಟು ವರಮೋಕ್ಷ ಪದವಿಗೆ, ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇರ್ತೀರಾ, ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು,
ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟ್ಟಿದ ಕಂಬ ಕಟ್ಟೆಯ ಮನೆ ಬಿಟ್ಟು ಕಟ್ಟಿದ ಕಂಬ ಕಟ್ಟೆಯ ಮನೆ ಬಿಟ್ಟು ಹುಟ್ಟಿದ ಸಂಸಾರ ಕಟೆ ಕಟೆಯನು ಬಿಟ್ಟು ಹುಟ್ಟಿದ ಸಂಸಾರ ಕಟೆ ಕಟೆಯನು ಬಿಟ್ಟು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇರ್ತೀರಾ ಧರೆಯ ಮೋಹವ ಬಿಟ್ಟು ವರ ಮೋಕ್ಷ ಪದವಿಗೆ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇರ್ತೀರಾ ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು ತಾಮಸ ಮತಿ ಬಿಟ್ಟು ಸ್ವಾಮಿಯ ಕೊಂಡಿಯ ರಾಮಲಿಂಗನ ಪಾದವ ನೇಮದಿ ಭಜಿಸಲು ಪ್ರೇಮದಿಂದಲೇ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇರ್ತೀರಾ ಧರೆಯ ಮೋಹವ ಬಿಟ್ಟು ವರ ಮೋಕ್ಷ ಪದವಿಗೆ ಧರೆಯ ಮೋಹವ ಬಿಟ್ಟು ವರ ಮೋಕ್ಷ ಪದವಿಗೆ ಬರ್ತೀರಾ ನೀವು ಇಲ್ಲೇ ಇರ್ತೀರಾ ಬರ್ತೀರಾ ಇಲ್ಲೇ ಇರ್ತೀರಾ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಅರ್ಥಪೂರ್ಣವಾದ ಹಾಡನ್ನ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ನಾಡಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದ್ರೆ ನಾವು ವ್ಯಾಯಾಮ ಇದೆಲ್ಲ ಕಲ್ತು ಸುಮಾರು ದಿವಸ ಆಗಿದ್ರು ಇಷ್ಟೊಂದು ನಾಡಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಲಿಲ್ಲ. ಇಡ ಪಿಂಗಳ ಮಾತ್ರ ಗೊತ್ತಿತ್ತು. ಜೊತೆಗೆ ಪಿಂಗಳ ಅಂತ ನಿನ್ನೆ ಮನೆ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬಲಮುರಿ ಗಣಪತಿ ಬಲಮುರಿ ಅಂತ ಅಂತೀವಿ. ಯಾಕೆ ಅಂದ್ರೆ ಬಲಮುರಿ ಗಣಪತಿ ಅಂತ ಅಂದಾಗ್ಲೇನೆ ಅವನಿಗೆ ಶಕ್ತಿ ಜಾಸ್ತಿ ಇರುತ್ತೆ. ಅದಕ್ಕೆ ಬಲಮುರಿ ಗಣಪತಿ ತರಬೇಕು ಅಂತ ಹಬ್ಬದಲ್ಲೇ ನೋಡೋದು, ಆ ಪೂಜೆಗಳೆಲ್ಲ ಮಾಡೋದು. ಬಲಮುರಿ ತುಂಬಾ ಶಕ್ತಿ ಅಂತ ಶಾಖ ಇರುತ್ತೆ, ಶಕ್ತಿ ಇರುತ್ತೆ, ಒಳ್ಳೇದು ಅಂತ ಮಾತ್ರ ಗೊತ್ತಿತ್ತು. ಇದು ಗಣಪತಿಯು ಕೂಡ ಮೂಲಾಧಾರಕ್ಕೆ ಅಧಿದೇವತೆ ಅಂತ ಕೂಡ ಗೊತ್ತು. ಹಿಂಗಾಗಿ ಇದೆಲ್ಲ ಗೊತ್ತಿರ್ಲಿಲ್ಲ ಮೇಡಮ್. ತುಂಬಾ ಚೆನ್ನಾಗಿ ಗಜ. ಗಜ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ನನಗೆ, ಇದ್ ಬಾಕಿ ಗೊತ್ತಿಲ್ಲ. ಆಮೇಲೆ ಮೇಡಮ್ ಹೇಳಿದ್ರ ಅದೊಂದ್ 2-3 ಪಾಯಿಂಟ್ ಬಿಡಿಸಿದ್ದೆ. ಜಾನಕಿ ಮೇಡಮ್ ಹೇಳಿದ್ದು ಅಷ್ಟು ಪೂರ್ತಿ ಇದ್ ಮಾಡಕ್ಕಾಗ್ಲಿ. ಇದು ನಮ್ಮೂರಲ್ಲಿ ಯಾರೋ ಇಬ್ರು ಈ ತರ ವಚನಗಳೆಲ್ಲ ಹೇಳ್ತಾರೆ, ಅವ್ರದೆಲ್ಲ ಜ್ಞಾಪಿಸ್ಕೊಂಡೆ. ಆಗ್ಲಿಲ್ಲ, ತಲೆ ಸುಮ್ನೆ ಕೆಡ್ಸ್ಕೊಳ್ಳೋದು. ಮೇಡಮ್ ಚೆನ್ನಾಗಿ ಹೇಳಿದ್ರು, ಎಲ್ಲರಿಗೂ ಅರ್ಥ ಆಯ್ತು ಇವಾಗ ಕೊನೆಗೆ. ಹೌದು ಮೇಡಮ್. ಓಕೆ ಓಕೆ ಮ್ಯಾಮ್. ಮತ್ತೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಬೆಳಗ್ಗೆಯಿಂದ ಅದನ್ನ ಯೋಚನೆ ಮಾಡೋದ್ರಲ್ಲಿ ನಾವು ಬೇರೆ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ಕಡಿಮೆ. ಸುಮಾರು ಜನ ತಲೆ ಎಲ್ಲ ಇವತ್ತು ಅದರಲ್ಲೇ ಇತ್ತು ಇಡೀ ದಿನ ಅನ್ಸುತ್ತೆ. ನಾನು ಒಂದು ಹಾಡು ಹೇಳ್ತೀನಿ ಮೇಡಮ್. ಓಕೆ, ದೊಡ್ಡ ಹಾಡಿದ್ರೆ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ. ಶಾರ್ಟ್ ಹೇಳಿ. ಓಕೆ. ಇದು ಸ್ವಲ್ಪ ನಾನು ಆಗ್ಲೂ ಹೇಳಿದ್ರೆ ಅದೇ ತರಾನೇ ಇದೆ ಅಂತ ಅನ್ಕೋತೀನಿ. ಯಾತರ ಕಟಿ ಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಯಾತರ ಕಟಿ ಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಬರುವಾಗೆ ಏನ್ ತಂದಿ ಬರುವಾಗೆ ಏನ್ ತಂದಿ ಬರುತ್ತಾನೆ ಎಲ್ಲಾನು ನನದೆಂದಿ, ಬರುವಾಗ ಏನ್ ತಂದಿ ಬರುತ್ತಾನೆ ಎಲ್ಲಾನು ನನದೆಂದಿ, ಕರಿಯ ಮಧೂತರು ಕಾಲ್ಪಿಡಿದಳೆವಾಗ ಕರಿಯ ಮಧೂತರು ಕಾಲ್ಪಿಡಿದಳೆವಾಗ ಕಣ್ ಬಾಯ್ ಬಿಡುತ್ತಿದ್ದಿ, ಕಣ್ ಬಾಯ್ ಬಿಡುತ್ತಿದ್ದಿ, ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ದೊಡ್ಡ ಮನೆಯ ಕಟ್ಟಿ ಅದರಳು ಮಡದಿಯ ತಂದಿಟ್ಟಿ, ದೊಡ್ಡ ಮನೆಯ ಕಟ್ಟಿ ಅದರಳು ಮಡದಿಯ ತಂದಿಟ್ಟಿ, ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಅದರ ಮೇಲೆ ನೀ ಮನಸ್ಸಿಟ್ಟಿ, ಅದರ ಮೇಲೆ ನೀ ಮನಸ್ಸಿಟ್ಟಿ, ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಸಂಸಾರ ಬಲು ಕೊಟ್ಟಿ ಅದರಳು ಬಿದ್ದಿದ್ದೀನಿ ಕಾಲ್ ಕಟ್ಟಿ, ಸಂಸಾರ ಬಲು ಕೊಟ್ಟಿ
ಅದರೊಳು ಬಿದ್ದಿದ್ದಿ ನೀನ್ ಕಾಲ್ ಕಟ್ಟಿ. ತಂದೇಶಿ ಪುರಂದರ ವಿಠಲರಾಯಣ, ತಂದೇಶಿ ಪುರಂದರ ವಿಠಲರಾಯಣ, ಧ್ಯಾನವನ್ನೇ ನೀ ಮರತೆ ಬಿಟ್ಟಿ, ಧ್ಯಾನವನ್ನೇ ನೀ ಮರತೆ ಬಿಟ್ಟಿ, ಧ್ಯಾನವನ್ನೇ ನೀ ಮರತೆ ಬಿಟ್ಟಿ. ಯತರ ಕಟಿ ಪೀಟಿ ಒಂದಿನ ಹೋಗ್ತಿ ಜಿಲ್ಲಟಿ ಪೀಟಿ, ಒಂದಿನ ಹೋಗ್ತಿ ಜಿಲ್ಲಟಿ ಪೀಟಿ. ಬರುವಾಗೆ ಏನ್ ತಂದೀನಿ, ಬರುತ್ತಾನೆ ಎಲ್ಲಾನು ನನದೆಂದಿ, ಬರುವಾಗೆ ಏನ್ ತಂದೀನಿ, ಬರುತ್ತಾನೆ ಎಲ್ಲಾನು ನನದೆಂದಿ. ಯತರ ಕಟಿ ಪೀಟಿ ಒಂದಿನ ಹೋಗ್ತಿ ಜಿಲ್ಲಟಿ ಪೀಟಿ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಒಳ್ಳೆ ಹಳೆಯ ಹಾಡುಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ ಇವಾಗ. ಥ್ಯಾಂಕ್ ಯು. ಓಕೆ ವೇದಾವತಿ ಮ್ಯಾಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮಾಸ್ಟರ್. ಮೇಡಮ್, ಈ ಸ್ವರ ವಿಜ್ಞಾನ ಕಲೆ ರಾಮಾಯಣ ಮಹಾಭಾರತ ಆದ್ರೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಮೇಡಮ್. ಸ್ವರ ವಿಜ್ಞಾನ ಅರ್ಥ ಆಗುದಿಲ್ಲ. ಹೌದು ಸರ್, ಸ್ವರ ವಿಜ್ಞಾನ ಹೇಳ್ತಾ ಅದು ಮುಗಿಯದ ಕತೆ ಮೇಡಮ್. ಇದು ಏನೋ ಸ್ವಲ್ಪ ಅಳವಡಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಮೊನ್ನೆ ಇದನ್ನೇ ಹುಣ್ಣಿಮೆಯ ದಿನ ಸರ್ ಹೇಳಿದ್ದಾರೆ ರಾತ್ರಿ. ಏನು ಅರ್ಥ ಆಗಿರ್ಲಿಲ್ಲ. ನಾನು ಆಮೇಲೆ ಪುಸ್ತಕ ಇಟ್ಕೊಂಡು ಓದಿದೆ. ನನಗೆ ಅರ್ಥ ಆಯ್ತು. ಎಷ್ಟು ಜನಕ್ಕೆ ಇದು ಅರ್ಥ ಆಗಿರ್ಬೋದು ಅಂತ ಹೇಳ್ಕೊಂಡು. ಆದ್ರೆ ಎಷ್ಟು ಚೆನ್ನಾಗಿದೆ ಅದು. ಸೈಂಟಿಫಿಕ್ ಅದು. ನಾವು ಸ್ವರ ಹಿಂಗ್ ಮಾಡ್ಕೊಳ್ಳಿ, ಸ್ವರ ಹಂಗ್ ಮಾಡ್ಕೊಳ್ಳಿ, ಸ್ವರ ಮಾಡ್ಕೊಳ್ಳಿ, ಯಾಕೆ ಮಾಡ್ಬೇಕು ಅಂತ ಹೇಳೋದು ನಮಗೆ ಗೊತ್ತಿಲ್ಲಲ್ಲ. ವೆರಿ ಸೈಂಟಿಫಿಕ್ ಇಟ್ ಇಸ್. ಈ ನಡುವೆ ಸ್ವಲ್ಪ ಅರ್ಥ ಆಗ್ತಾ ಇದೆ, ಅಳವಡಿಸ್ಕೊಳ್ತಾ ಇದ್ದೀನಿ. ಹೌದೌದೌದು. ಬೆಳಿಗ್ಗೆ ಓದ್ಬೇಕು, ತುಂಬಾ ಸಲ ಓದ್ಬೇಕದು. ನಾ ಹೇಳಿದ್ನಲ್ಲ ಫಸ್ಟ್ ಎಷ್ಟು ಸಲ ಓದಿದ್ದೇನೆ ಅಂತ. ಅದೇ ಹೇಳಿದ್ನಲ್ಲ, ರಾಮಾಯಣ ಮಹಾಭಾರತ ಎಷ್ಟು ಕಥೆಗಳು ಅರ್ಥ ಆಗ್ಬಿಡುತ್ತೆ ಒಂದೇ ಸರಿ. ಕತೆ ರೂಪದಲ್ಲಿ ಇರುವ ಕಾರಣ ಅರ್ಥ ಆಗುತ್ತೆ. ಇದು ಕತೆ ರೂಪದಲ್ಲಿ ಇಲ್ವಲ್ಲ. ಇದು ಒಂದು ಭಗವದ್ಗೀತೆ ತರ. ಭಗವದ್ಗೀತೆನೂ ಭಗವದ್ಗೀತೆ ಅರ್ಥ ಆಗಲ್ಲ ಮೇಡಮ್. ಹೌದು. ಎಷ್ಟು ಸರಿ ಓದಿದ್ರು ನಮ್ಗೆ ನೆನಪೇ ಇರಲ್ಲ ಅದು. ಆದ್ರೆ ಇದರಲ್ಲಿ ಒಂದು ಮೆಚ್ಚಬೇಕು ಏನು ಅಂತಂದ್ರೆ, ನಮ್ಮ ಇಲೆಕ್ಟ್ರಿಕಲ್ ಇದೇನಿದೆ ಸಿಸ್ಟಮ್ಸ್, ಅದನ್ನೆಲ್ಲ ಉದಾಹರಣೆ ಒಂದಿಗೆ ಜೋಡಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಅದೇ ರೀತಿ ಇದು ಅಂತ. ಹಾಗಾಗಿ ಸ್ವಲ್ಪ ಅರ್ಥ ಆಗುತ್ತೆ. ಓಕೆ ಮೇಡಮ್, ಹೇಳಿ. ನಾನೀಗ ಒಂದು ಹೆಣ್ಣು ಮಕ್ಕಳಿಗೊಂದು ತವರು ಮನೆ ಬೇಕು. ಇದರ ಬಗ್ಗೆ ಒಂದು ಚಿಕ್ಕದೊಂದು ಕವನ ತರ ಇದೆ, ಓದ್ತೀನಿ ಮೇಡಮ್. ಮಗಳಿಗೊಂದು ತವರು ಬೇಕು, ಅಮ್ಮನ ಮನೆಯೊಂದಿರ್ಬೇಕು, ಎಲ್ಲಿದ್ರು ಹೇಗಿದ್ರು ಅಪರೂಪಕ್ಕೊಮ್ಮೆ ಬಂದು ವಿಶ್ರಮಿಸಲು, ತನ್ನೆಲ್ಲ ಭಾರಗಳ ಇಳಿಸಿಕೊಳ್ಳಲು ಮಗಳಿಗೆ ತವರು ಮನೆ ಬೇಕು. ಗಂಡ, ಮನೆ, ಮಕ್ಕಳು, ಅತ್ತೆ, ಮಾವ, ನಾದ್ನಿ, ಮೈದ್ನರು ತುಂಬಿದ ಮನೆ ಇರ್ಲಿ, ಗಂಡ ಹೆಂಡತಿ ಎಂಬ ಪುಟ್ಟ ಸಂಸಾರ ಇರ್ಲಿ, ಬಳಲಿದ ಮಗಳಿಗೆ ತವರು ಮನೆಯೊಂದು ಬೇಕು. ಸಿರಿತನವೋ ಬಡತನವೋ, ವೈವಿಧ್ಯಮಯ ಭೋಜನವೋ, ರಾಗಿ ಅಂಬಲಿಯೋ, ಉಂಡು ಜಿಡ್ಡು ಕಟ್ಟಿದ ನಾಲಿಗೆಗೆ ಮತ್ತೆ ರುಚಿ ಬರಲು, ಅಮ್ಮನ ಕೈ ರುಚಿ ಸವಿಯಲು ಮಗಳಿಗೆ ತವರು ಮನೆಯೊಂದು ಬೇಕು. ಹೊಂಗೆಯ ನೆರಳಂತಹ ತಂಪು ತನುಮನಗಳ ಹಕ್ಕಿಯಂತಾಗಲು ಅಮ್ಮನ ಒರಟು ಕೈಗಳ ಸ್ಪರ್ಶ ಬೇಕು. ಮಗಳಿಗೆ ತವರು ಮನೆಯೊಂದು ಬೇಕು. ತನ್ನ ಸಾಧನೆಗಳ ಹೆಮ್ಮೆಗಾಗಿ, ಬಿದ್ದು ಎದ್ದ ನೋವುಗಳ ಶಮನಕ್ಕಾಗಿ, ಎದೆಯಲ್ಲಿ ಹೆಪ್ಪುಗಟ್ಟಿದ ಭಾವಗಳು ಕರಗಿ ನೀರಾಗಲು ಮಗಳಿಗೆ ತವರು ಮನೆಯದ್ದು ಬೇಕು. ಮಗಳು ಮಡದಿಯಾದಳು, ಅಮ್ಮನಾದಳು, ಅತ್ತೆಯಾದಳು, ಅವಳ ಒಳಗಿನ ಹೆಣ್ಣು ಇನ್ನೂ ಬಾಲೆ. ಅವಳಿಗೂ ಒಂದು ಮಡಿಲಿನ ಬಯಕೆ, ಮಗಳಿಗೊಂದು ತವರು ಮನೆ ಬೇಕು. ಇನ್ನೊಂದು, ಈ ಬಾಲ್ಯದಲ್ಲೇ ಅಣ್ಣ ತಮ್ಮಂದಿರ ಜೊತೆ ಉಂಡು ಬಿಡ್ಬೇಕು. ಮುಂದೆ ಆ ಅವಕಾಶ ಮತ್ತೆ ಸಿಗ್ಲಿಕ್ಕಿಲ್ಲ. ಹೆಂಡತಿ ಬರೋ ಮುಂಚೆನೆ ತಾಯಿಯ ಸುಖ ಅನುಭವಿಸಿ ಬಿಡ್ಬೇಕು, ಯಾಕಂದ್ರೆ ಮುಂದೆ ಅದು ದೊರೆಯಲಿಕ್ಕಿಲ್ಲ. ಮದುವೆಯಲ್ಲೇ ಸತಿ ಸೌಂದರ್ಯವನ್ನು ನೋಡಿಬಿಡಿ, ಯಾಕಂದ್ರೆ ಮುಂದೆ ಅದು ಉಳಿಯುವ ಗ್ಯಾರಂಟಿ ಇಲ್ಲ. ಚಿಕ್ಕವರಿದ್ದಾಗಲೇ ಮಕ್ಕಳ ಜೊತೆ ಮಾತಾಡ್ಬಿಡಿ,
ಯಾಕಂದ್ರೆ ಮುಂದೆ ನಿಮ್ಮೊಂದಿಗೆ ಮಾತಾಡಲು ಅವರಿಗೆ ಸಮಯ ಇರ್ಲಿಕ್ಕಿಲ್ಲ. ಈ ರೀತಿ ಆಗುತ್ತಿರುವುದಕ್ಕೆ ಕಾರಣ ಕಾಲಚಕ್ರದಲ್ಲಿ ಹೆಜ್ಜೆಗೂ ಆಗುತ್ತಿರುವ ಬದಲಾವಣೆಗಳು. ಒಂದನ್ನು ಪಡೆಯಲು ಹೋಗಿ ಮತ್ತೊಂದನ್ನು ಕಳೆದುಕೊಳ್ಳುವುದಕ್ಕೆ ಇವುಗಳೇ ನಮ್ಮ ಕಣ್ಣ ಮುಂದೆ ಇರುವ ಒಳ್ಳೆಯ ಉದಾಹರಣೆಗಳು. ಬಹಳ ಚೆನ್ನಾಗಿತ್ತು. ಈಗ ಎಲ್ಲರ ವ್ಯವಸ್ಥೆ, ಎಲ್ಲರ ಪರಿಸ್ಥಿತಿನೂ ಅದೇ ಆಗಿದೆ. ಚೆನ್ನಾಗಿ ಹೇಳಿದ್ದಾರೆ ಕವನ, ಅದರ ಹಾಗೆ ನಡೀತಾ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಉಮಾದೇವಿ ಮ್ಯಾಮ್. ಉಮಾದೇವಿ ಮೇಡಮ್, ಒಂದ್ ನಿಮಿಷ. ಉಮಾದೇವಿ ಮೇಡಮ್ ನಮ್ಮನ್ನ ನಿನ್ನೆ ತುಂಬಾನೇ ಇದು ಮಾಡಿಬಿಟ್ರು. ವಿಜಯ್ ಕುಮಾರ್ ಸರ್ ಕ್ಲಾಸಲ್ಲಿ ಅದು ಹೇಳ್ಬೇಕು ಅಂತ ಹೇಳಲಿಕ್ಕಿಲ್ಲ. ಅವರು ಒಂದ್ ಮಾತು ಹೇಳಿದ್ರು ಮೇಡಮ್ ನಿನ್ನೆ. ಅತ್ತೆ ಮನೆಗ್ ಬಂದ್ರೆ ಅತ್ತೆ ನಮ್ಮನೆ ಅಂತಾರೆ, ನಮ್ಮ ತವ್ರ ಮನೆಗೆ ಹೋದ್ರೆ ಅಮ್ಮ ನಮ್ಮನೆ ಅಂತಾರೆ. ನಮ್ಗೆ ಐಡೆಂಟಿಟಿ ಏನು ಅಂತ ನಂಗೆ ನಿನ್ನೆಯಿಂದ ಅದು ತುಂಬಾ ಮನ್ಸು ತುಂಬಾ ಆಳವಾಗಿ ಹೊರ್ಟೋಯ್ತು ಆ ಮಾತು. ನಿಜ ಅಲ್ಲ ಮೇಡಮ್? ನಾವು ನಿಜ ಅಲ್ಲ ಮೇಡಮ್? ಖಂಡಿತ ಉಮಾದೇವಿ ಮೇಡಮ್, ನಂಗೆ ತುಂಬಾ ಆಳವಾಗಿ ಇದಾಯ್ತು ಮೇಡಮ್. ಅದನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ನಿನ್ನೆಯಿಂದ ನಂಗೆ. ನಿಜ ನಮ್ ಕೆಲವರ ಸ್ಥಿತಿ ಅದೇ ಆಗಿದೆ. ನಮ್ದು ಐಡೆಂಟಿಟಿನೇ ಇಲ್ಲ ನಮ್ಗೆ. ಕರೆಕ್ಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಓಕೆ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಂದು ಒಂದು ಆಸೆ ಮೇಡಮ್, ನನಗೆ ಈ ಮಾಸ್ಟರ್ಸ್ ಎಲ್ಲ ನಗಿಸ್ತಾ ಇರ್ಬೇಕು ಅನ್ನೋದು ನನ್ ಮನ್ಸಲ್ಲಿ ಆತರ ಅನಿಸ್ತಾ ಇರುತ್ತೆ ಮೇಡಮ್. ನನಗೆ ಮನ್ಸಲ್ಲಿ ಅನಿಸ್ತಾ ಇರುತ್ತೆ, ಮಾಸ್ಟರ್ಸ್ ಮಧ್ಯ ನಗಿಸ್ತಾ ಇರ್ಬೇಕು, ಕೊನೆ ಒಂದು ಕಾಮಿಡಿ ಹೇಳಿ ಅವ್ರು ನಗಿಸ್ತಾ ಇರ್ಬೇಕು ಅಂತ. ಇವಾಗ ಎಲ್ಲರೂ ಕಾಯ್ತಾ ಇದ್ದಾರೆ ನಗಾಡ್ಲಿಕ್ಕೆ. ಹೇಳ ಮೇಡಮ್. ಹೇಳಿ. ಹುಡುಗ ಹುಡುಗಿ ಅವರು ಪ್ರೀತಿ ಮಾಡುವಾಗ ಯಾವ ತರ ಅವರಲ್ಲಿ ಇದು ಬರುತ್ತೆ ಅಂದ್ರೆ ಒಂದು ಪ್ರಾಸ, ಚುಟುಕ ಕಾಮಿಡಿ ಪ್ರಾಸ, ಅದನ್ನ ಹೇಳ್ತೀನಿ. ಈ ಹುಡುಗ ಸ್ಮೈಲ್ ಕೊಟ್ರೆ ಅದು ನಗೆ, ಅದೇ ಹುಡುಗಿ ಸ್ಮೈಲ್ ಕೊಟ್ರೆ ಹೊಗೆ. ಹುಡುಗ ಸ್ಮೈಲ್ ಕೊಟ್ರೆ ನಗೆ, ಹುಡುಗಿ ಸ್ಮೈಲ್ ಕೊಟ್ರೆ ಹೊಗೆ. ನೆಕ್ಸ್ಟ್ ಹುಡುಗ ಲವ್ ಲೆಟರ್ ಕೊಟ್ರೆ ಆಫರ್, ಲೋಫರ್. ಹುಡುಗ ಹುಡುಗಿಗೆ ಲವ್ ಲೆಟರ್ ಕೊಟ್ರೆ ಲೋಫರ್, ಅದೇ ಹುಡುಗಿ ಲವ್ ಲೆಟರ್ ಕೊಟ್ರೆ ಆಫರ್. ಎಷ್ಟು ವ್ಯತ್ಯಾಸ ಇದೆ ನೋಡಿ ಮೇಡಮ್. ಸರಿ ಹೇಳಿ. ಲವ್ ಉಮಾದೇವಿ ಮೇಡಮ್, ಇದನ್ನ ನೀವು ಲಾಸ್ಟ್ಗೆ ಹೇಳ್ಬೇಕಿತ್ತು. ನಾನು ಎಲ್ರಿಗೂ ಅನ್ಮ್ಯೂಟ್ ಮಾಡ್ಬಿಡ್ತಿದ್ದೆ. ಎಲ್ಲರ ನಗು ಎಷ್ಟು ಬರ್ತದೆ ಅಂತ ಕೇಳ್ಬೋದಿತ್ತು. ನೆಕ್ಸ್ಟ್ ಲವ್ ಶುರುವಾಗ ಕಾಫಿ ಡೇ ಅಲ್ಲಿ, ಲವ್ ಮುಗಿಯುವುದು ವೈನ್ ಶಾಪ್ ಅಲ್ಲಿ. ಲವ್ ಶುರುವಾಗುವುದು ಕಾಫಿ ಡೇ ಅಲ್ಲಿ, ಲವ್ ಮುಗಿಯುವುದು ವೈನ್ ಶಾಪ್ ಅಲ್ಲಿ. ಅದೇ ನೀವ್ ಈಗಿದ ಕತೆ ಹೇಳೋದು, ಕಾಫಿ ಡೇ ಇಲ್ಲದೆ ಇದ್ದಾಗ. ಈಗಿನ ಮಕ್ಳು ಟ್ರೆಂಡ್ ಇರೋದು ಆತರ. ಆಮೇಲೆ ಹುಡುಗರು ಲವ್ ಮಾಡಿದ್ರೆ ಸಾಯೋ ತನಕ ಬಿಡಲ್ಲ, ಅದೇ ಹುಡುಗಿಯರು ಲವ್ ಮಾಡಿದ್ರೆ ಸಾಯಿಸೋವರ್ಗು ಬಿಡಲ್ಲ. ಸರಿ. ಕಾಮಿಡಿ ಒಂದ್ ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ಹೇಳ್ಬೋದು. ಬೆಳಿಗ್ಗೆ ಕ್ಲಾಸ್ ಅಲ್ಲಿ ಕೇಳಿದ್ದೆ, ಹಂಗೆ ಈ ಕ್ಲಾಸ್ ಅಲ್ಲಿ ಮಾಸ್ಟರ್ ನಗ್ಸನ ಅಂತ ಒಂದೇ ಉದ್ದೇಶ ಮೇಡಮ್, ಇನ್ನೇನಿಲ್ಲ. ಉತ್ತರ ಕೊಡ್ಬೋದು ಅಂತ. ಈ ದೆವ್ವಗಳು ಭೂತಗಳು ರಾತ್ರಿ ಹೊತ್ತು ಒಂಟಿಯಾಗಿ ಚಲಿಸುತ್ತವೆ ಯಾಕೆ? ಯಾರು ಉತ್ತರ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಇವಾಗ ಇಲ್ಲಿ ಸುಮಾರು ಹ್ಯಾಂಡ್ ರೈಸ್ ಇದೆ, ಇದಕ್ಕೆ ಉತ್ತರ ಯಾರು ಕೊಡ್ತೀರ? ಸಣ್ಣಗೌಡರು ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿ ಹೇಳಿದ್ರಿ. ಆಗ್ಲೇ ಏನೋ ಒಂದು ಹೇಳಿದ್ರು ಅವರು, ನೀವು ಲವ್ ಸ್ಟೋರಿದು ಕಾಮಿಡಿ ಹೇಳುವಾಗನೂ ಏನೋ ಅಂದ್ರೆ, ಏನೋ ಶೋಕೇಸ್ ಅಲ್ಲಿ ಇಟ್ಟಾಗೆ ಗೊಂಬೆಯನ್ನ ಅಂತ ಏನೋ ಅಂದ್ರು ಅವರು. ಸರ್ ವೇದಾವತಿ ಮೇಡಮ್ ಆನ್ಸರ್ ಕೊಡ್ತೀರಾ? ವೇದಾವತಿ ಮೇಡಮ್, ಈ ಉಮಾದೇವಿ ಮೇಡಮ್ ಹೇಳಿದ್ದು ದೆವ್ವದು ಆನ್ಸರ್ ಕೊಡ್ತೀರಾ? ಉಮಾದೇವಿ ಮೇಡಮ್, ನಾವು ಸಾಯುವಾಗ ಒಬ್ಬೊಬ್ಬರೇ ಸಾಯೋದು, ಜೊತೆಗೆ ಸಾಯಲ್ಲ. ಅದಕ್ಕೆ ಅವುಗಳು ಒಂಟೊಂಟಿಯಾಗಿ ಓಡಾಡ್ತವೆ. ಅದೇ ಕೆಲವರು ಒಟ್ಟಿಗೆ ಸತ್ತಿದ್ದು ಇದೆ ಅಲ್ಲ, ಕೆಲವರು ಒಟ್ಟಿಗೆ ಸತ್ತಿದ್ದು ಇದೆ ಅಲ್ಲ, ಆಕ್ಸಿಡೆಂಟ್ ಕೇಸಸ್
ಮತ್ತೆ ಹೌದು. ಲವರ್ ಸತ್ತ ಅಂತ ಇಬ್ರು ಸತ್ತೋಗ್ತಾರಲ್ಲ, ಇಬ್ರಿಬ್ರು ಆದ್ರೆ ಅವಾಗ್ಲೂ ಅವ್ರು ಹೇಳೋದು ಕಾಣೋದೇ ಇಲ್ಲ ಅವ್ರವ್ರ ಮುಂದೆ. ಮನೆ ಅವ್ರನ್ನೇನು ಒಟ್ಟೊಟ್ಟಿಗೆ ಮಾಡಲ್ಲಲ್ಲ ಮೇಡಮ್. ಯಾರ ಅವ್ರ ಜೊತೆ ಮನೇಲಿ ಅವ್ರು ಇರಲ್ಲ, ಒಬ್ಬೊಬ್ರು ಮಾಡ್ಕೊತಾರೆ, ಇವ್ರ ಮನೇಲಿ ಇವ್ರು ಮಾಡ್ಕೊಂತಾರೆ. ಓಕೆ, ಸರಿ. ಸ್ವಲ್ಪ ಮುಂದೋಗ. ನಿಯರೆಸ್ಟ್ ಆಗಿದೆ ಮೇಡಮ್. ಸ್ವಲ್ಪ ನಿಯರೆಸ್ಟ್ ಆಗಿದೆ. ನಿಯರೆಸ್ಟಾ? ಸ್ವಲ್ಪ ನಿಯರೆಸ್ಟ್ ಆಗಿದೆ. ಓ, ಒಂದು ಮಾಡೋಣ, ಯಾಕಂದ್ರೆ ಉಳಿದವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಯಾವುದಕ್ಕೆ ಅಂತ ಗೊತ್ತಾಗಲ್ಲ. ಅವ್ರು ಉತ್ತರ ಹೇಳಿದ್ರೆ ನೋಡೋಣ. ಓಕೆ, ಇಲ್ಲ ಅಂದ್ರೆ ಆಮೇಲೆ ನಿಮಗೆ ಅನ್ಮೇಟ್ ಮಾಡ್ತಾನೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅನುರಾಧ ಮೇಡಮ್, ನೀವು ಕೋಸ್ಟ್ ಅಲ್ಲಿ ಇದ್ದೀರಲ್ವಾ? ಅದು ಹೋಗಿತ್ತು ಮೇಡಮ್. ಆಯ್ತಾಯ್ತು. ಹಾ, ಹೇಳಿ. ಅವ್ರು ಹೇಳಿದ್ದು ಗೊತ್ತಾಗ್ಲಿಲ್ಲ ನನಗೆ. ದೆವ್ವ. ನಾನೊಂದ್ ಜಾನಪದ ಗೀತೆ ಆಡೋಣ ಅಂತ ಹೇಳಿ. ಆಯ್ತಾಯ್ತಾಯ್ತು. ಅದೇ ಓಕೆ. ದೆವ್ವದ್ದು. ದೆವ್ವ ಕಾಣೋದು ಯಾಕೆ? ಒಂದು ಒಂಟಿಯಾಗಿ ದೆವ್ವ ಕಾಣ್ತದೆ ಅಂತ, ಭೂತ ದೆವ್ವ ಅದ್ ಹೇಳ್ತಾರಲ್ಲ, ಅದು ಒಂಟಿಯಾಗಿ ಯಾಕೆ ಕಾಣ್ತದೆ? ರಾತ್ರಿ ಹೊತ್ತು. ಹಾ, ರಾ- ಹೇಳಿ. ಅದು ನೀವು ಗೊತ್ತಾಗ್ಲಿಲ್ಲ ನಿಮ್ಮ ಮೇಡಮ್. ಇದು ಹೇಳಿ. ಓಕೆ, ನಾನ್ ಹ್ಯಾಂಡ್ ರೈಸ್ ಮಾಡಿದ್ದು ಒಂದು ಜನಪದ ಗೀತೆ ಆಡೋಣ ಅಂತ ಆಯ್ತಾಯ್ತು. ಮಾಡಿದ್ದೆ. ಆಮೇಲೆ ಕೊಡಿ ಓಕೆ, ಓಕೆ. ಅವರೆಲ್ಲ. ಓಕೆ. ಅವರೇ ಹೇಳ್ಬಿಡ್ಲಿ ಉತ್ತರ ಯಾರು? ಮೇಡಮ್. ಉತ್ತರ ಇನ್ನು ಕಾಯ್ಬೇಡಿ. ನೀವು ನಿಮ್ಮ ಜನಪದ ಗೀತೆನ ಹಾಡಿ, ಅವ್ರ ಕೊನೆಗೆ ಕೇಳಿಸೋಣ ಅವರಿಂದ ಉತ್ತರ. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ. ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ. ಅಂಗ್ಳ ಗುಡಿಸೋರಿಲ್ಲ, ಗಂಗ್ಳ ತುಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಳ ಗುಡಿಸೋರಿಲ್ಲ, ಗಂಗ್ಳ ತುಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಳಕ್ಕೆ ಹಾಳಿಡುವೆ, ಗಂಗ್ಳಕ್ಕೆ ತೊಟ್ಟಿಡುವೆ, ಅಂಗ್ಳಕ್ಕೆ ಹಾಳಿಡುವೆ, ಗಂಗ್ಳಕ್ಕೆ ತೊಟ್ಟಿಡುವೆ, ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ. ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ. ಮಳೆಯಾರ ಬಂದೀತೋ, ಹೊಳೆಯಾರ ತುಂಬೀತೋ, ಹೆಂಗೆ ಬರಲಣ್ಣ ಮದುವೆಗೆ. ಮಳೆಯಾರ ಬಂದೀತೋ, ಹೊಳೆಯಾರ ತುಂಬೀತೋ, ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋತೇಲಿ ನಿನ್ನ ಕರೆದೊಯ್ವೆ, ಜೋತೇಲಿ ನಿನ್ನ ಕರೆದೊಯ್ವೆ. ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ. ಅಪ್ಪ ಇದ್ದರೆ ನನ್ನ ಸುಮ್ಮನೆ ಕಳುವೋರೆ, ಅಮ್ಮ ಇಲ್ಲದ ಮನೆಯಾಗೆ. ಅಪ್ಪ ಇದ್ದರೆ ನನ್ನ ಸುಮ್ಮನೆಯಾಗೆ, ಬಂದಾರೆ ಬಂದೇನು ಹಂಗಳಾಗೆ ನಿಂದೇನು, ಬಂದಾರೆ ಬಂದೇನು ಹಂಗಳಾಗೆ ನಿಂದೇನು, ಕಂದಾಗೆ ದಾರೆ ಎರೆದೇನು, ಕಂದಾಗೆ ದಾರೆ ಎರೆದೇನು. ಕುದುರೆಯ ತಂದೀವ್ನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ. ಬರಬೇಕು ತಂಗಿ ಮದುವೆಗೆ. ಥ್ಯಾಂಕ್ ಯು ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ನಂದಾ ಮ್ಯಾಮ್. ಓಂ ಸರ್ ಎಲ್ಲೋ ಹ್ಯಾಂಡ್ ರೈಸ್ ಮಾಡಿದ್ರು, ಕಾಣ್ತಾ ಇಲ್ಲಲ್ಲ? ನಂದಾ ಮೇಡಮ್. ಮೇಡಮ್ ನಮಸ್ತೆ, ಆಲ್ ಮಾಸ್ಟರ್ಸ್. ನಮಸ್ತೆ ಮೇಡಮ್, ಅದೇ ನಿಮ್ದು ಇದ್ರದ್ದು ಸ್ವರ ವಿಜ್ಞಾನದ ಕೇಳಿದೆ. ಅದೇ ನಾವು ರೈಟ್ ಕೈಲೇ ಬರೋ ಮಕ್ಕಳಿಗೆಲ್ಲ ಬಿಡಿಸ್ತಾ ಇದ್ವಿ. ಈಗ ಬರ್ಸೋರ್ಗೆಲ್ಲ ಲೆಫ್ಟ್ ಕೈಲಿ ಎಡಗೈಲಿಂದ ಮಾಡಬಾರ್ದಂತಂದು. ಈಗ ಅದು ಸ್ವರ ವಿಜ್ಞಾನ ಗೊತ್ತಾದ ನಂತರ
ಈಗ ಅದನ್ನೇ ರೂಢಿ ಮಾಡ್ಬೇಕು ಅಂದ್ರೆ ಅವರು ರೈಟ್ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂತ ಆಕ್ಟಿವ್ ಆಗ ಎಸ್. ಎಸ್ ಅಂದ್ರೆ ನಾವು ಯಾವಾಗ್ಲೂ ಬಲಗಡೆಯಿಂದ ಕೆಲಸ ಮಾಡಿ ನಮ್ದು ಯಾವಾಗ್ಲೂ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರುತ್ತೆ. ಈಗ ನಾವು ಲೆಫ್ಟ್ ಅವ್ರು ಮಾಡಿದ್ರೆ ಅವ್ರ ರೈಟ್ ಬ್ರೈನ್ ಆಕ್ಟಿವ್ ಆಗುತ್ತೆ. ಈಗ ನಮ್ಮ ಮೊಮ್ಮಗನ್ ಮಾಡೋದು ಸಣ್ಣವನವನು ಯಾವಾಗ್ಲೂ ಎಡಗಡೆಯಿಂದನೇ ಮಾಡ್ತಾನೆ ಮೇಡಮ್. ಎಲ್ಲಾ ಕೈನೂ ಮುಂದೆ ಬರೋದು ಅದೇ ಅದಕ್ಕೆ ಎಡಗಡೆಯಿಂದ. ಸಾಮಾನ್ಯವಾಗಿ ಎಡಗೈಯಲ್ಲಿ ಬರೆಯುವುದು ಮಾಡುದು ಮತ್ತೆ ಎಡಗೈ ಮಾಡುವವರು ಬಹಳ ಇಂಟೆಲಿಜೆಂಟ್ ಅಂತ ಹೇಳ್ತಾರಲ್ಲ, ಅದಕ್ಕೇನೆ ಹೌದು ಇವನ್ನ ಮೇಡಮ್. ಕೆಲಸ ಈಗ ಮಾಡುವಾಗ ಸಹ ಎರಡನ್ನ ಯೂಸ್ ಮಾಡ್ಬೇಕು ಅಂತ ಅದಕ್ಕೆ ಹೇಳುದು. ಈಗ ನಾವು ಪಾತ್ರೆ ತೊಳೆಯೋದು ಒಂದ್ರಲ್ಲಿ ಹೀಗೆ ಅಲ್ಲ, ಈ ಕೈನು ಯೂಸ್ ಮಾಡ್ಬೇಕು. ಮನೆ ಒರೆಸುವಾಗ ಹೀಗೆ ಒಂದು ಕೈಯಲ್ಲ, ಎರಡು. ಸೊ ಎರಡು ಕೈನಲ್ಲಿ ನಾವು ಯೂಸ್ ಮಾಡಿದ್ರೆ ಬ್ರೈನ್ ತುಂಬಾ ಶಾರ್ಪ್ ಆಗ್ತದೆ ಅಂತ, ನೆನಪು ಶಕ್ತಿನೂ ಸಹ ಜಾಸ್ತಿ ಆಗುತ್ತೆ. ಅದೇ ಹೇಳುದು, ನಮಗೆ ಇಷ್ಟವರೆಗೆ ಅದ್ರ ಬಗ್ಗೆ ಗೊತ್ತಿಲ್ಲಲ್ಲ. ಈಗ ಇದೆಲ್ಲ ತಿಳ್ಕೊಳ್ಳುವಾಗ್ಲೇ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಹೇಗೆ ಅಂತ ಗೊತ್ತಾಗ್ತಾ ಇದೆ. ಎಸ್ ಮೇಡಮ್, ಹೌದು. ಆಮೇಲೆ ಈಗ ಇದು ಸುಪ್ತ ಮನಸ್ಸಿನ ಇದ್ರಲ್ಲಿ ಒಂದು ಕ್ಲಾಸ್ ಕೇಳಿದ್ದೆ ಮೇಡಮ್ ನಾನು. ಅವರು ಬರ್ತಾರೆ ಅದನ್ನ, ಅಂದ್ರೆ ನಾವು ಅಫರ್ಮೇಶನ್ ಎಡಗೈಲಿಂದ ಬರ್ಲಿಕ್ಕೆ ಹೇಳ್ತಾರೆ ಅವರು. ಅಂದ್ರೆ ಎಡಗೈಯಿಂದ ಬರೆದಾಗ ಅದಿನ್ನೂ ತುಂಬಾ ಶಕ್ತಿಯುತವಾಗುತ್ತೆ ಅಂತಂದ. ಯಾಕಂತಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಇಡ ಅಲ್ವಾ, ಅದಕ್ಕೆ ಎಡಗಡೆದನ್ನ ಹೇಳ್ತಾರೆ. ಹೆಂಗೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಮಾನಸಿಕ ಶಕ್ತಿ ಪಾಯಿಂಟ್ಸ್ ನೋಡಿದೆ ನಾನು. ಚೆನ್ನಾಗಿದೆ. ಈ ಬುಕ್ 22 ಚಾಪ್ಟರ್ ಇದೆ, ಬಹಳ ಅದ್ಭುತ ಆಗಿದೆ. ಎಸ್ ಮೇಡಮ್. ಅದೇ ನೋಡಿ, ನಾವು ಸ್ವರ ವಿಜ್ಞಾನ ನೋಡಿದಾಗ 3 ದಿನ ಇಡ ಬರುತ್ತೆ, ಮಾರ್ನಿಂಗ್ 3 ದಿನ ತಿಂಗಳ ಬರುತ್ತೆ. ಅಂದ್ರೆ ನಮ್ ಕೂಡ ಸೈಂಟಿಫಿಕ್ ಆಗಿ ಅದು ಆರೋಗ್ಯವಾಗಿರ್ಬೇಕಂದಾಗ ಅವು ಆಕ್ಟಿವ್, ಅಂದ್ರೆ ಯಾವಾಗ್ಲೂ ಒಂದೇ ಆಕ್ಟಿವ್ ಇರಬಾರ್ದು, ಬಲಗಡೆನೂ ಇರಬಾರ್ದು ಎಡಗಡೆನೂ ಇರಬಾರ್ದು, ಹಂಗೆ ಬರುತ್ತೆ ಮೇಡಮ್. ಅದು ನಕ್ಷತ್ರ ಅದೆಲ್ಲ ನೋಡಿದಾಗ ಹಂಗೆ ಬರುತ್ತೆ. ನಿಮ್ ಪಾಯಿಂಟ್ಸ್ ಎಲ್ಲ ನಾನು ಕೇಳಿದಾಗ ನನಗೂ ಅನಿಸ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ. ಅದು ಅರ್ಥ ಮಾಡ್ಕೋ, ವೇದಾವತಿ ಮೇಡಮ್ ಹೇಳ್ದಂಗೆ ಅದು ಭಗವದ್ಗೀತೆಯಾಗಿ ಅರ್ಥ ಆಗುದಿಲ್ಲ ಹೇಳಿದಲ್ಲ. ಫಸ್ಟ್ ಓದಾಗ ಇದು ಏನಪ್ಪ ತಲೆಗೆ ಹೋಗ್ತಿರ್ಲಿಲ್ಲ ನನಗೆ. ಓದ್ತಾ ಮಾತ್ರ ಅರ್ಥ ಆಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ನಮ್ ಸಿಸ್ಟಮ್, ಬಾಡಿ ಸಿಸ್ಟಮ್ಗೆ ಅಂತ. ಹೌದೌದು ಮೇಡಮ್. ಎಸ್. ಓಕೆ. ನಂದು ಒಂದು ಇದಂದ್ರೆ ಮೇಡಮ್, ಒಡಪು ಹೇಳ್ತೇನೆ ನಾನು. ಒಡಪು ತರ ಹಳ್ಳಿಯಲ್ಲಿ ಈಗ ಮದುವೆಯಲ್ಲಿ ಆಮೇಲೆ ಎಲ್ಲಾ ಆರತಿ ಮಾಡ್ಬೇಕಾದ್ರೆ ಒಡಪು ಕೇಳ್ತಾರ ಇಲ್ಲಿ. ಅದು ನನಗ ಸಣ್ಣಗೌಡ್ರು ಹೇಳಿದ್ರು ಲಾಸ್ಟ್ ಟೈಮು, ಯಾರಾದ್ರೂ ಇದ್ರೆ ಹೇಳ್ರಿ ಎಂದು. ನಾನು ನಮ್ಮ ದೊಡ್ಡಮ್ಮವ್ರು ಹೇಳ್ತಿದ್ರು ಮೇಡಮ್. ಅದು ಉದ್ದಂದು ಅಂದ್ರೆ ಅವ್ರು ಕೇಳ್ತಾ ಇದ್ವಿ ನಾವು, ಮತ್ತು ಕಾಡಿಸ್ ಎಲ್ಲ ಕೇಳ್ತಾ ಇದ್ವಿ. ನೆನಪು ಇಟ್ಕೊಳಕ್ ಆಗ್ಲ, ಈಗ ನೆನಪು ಮಾಡ್ಕೊಂಡೆ ನಾನು. ಮಧ್ಯಾಹ್ನ ಕೇಳಿದ್ರು, ಅವಾಗ ಅವ್ರು ಆರತಿ ಮಾಡ್ಬೇಕಾದ್ರೆ ಹೆಸರು ಇಲ್ಲ, ಕೆಳಗಿಂದ ಆರತಿ ಕೆಳಗಿಂದು ಇದು ತೆಗೆದು ನೀವು ಹೆಸರು ಹೇಳೋವರೆಗೂ ಗಂಡನ ಹೆಸರು ಹೇಳ್ಬೇಕು, ಉಯ್ತು ಒಡಪ್ ಹೇಳ್ಬೇಕು ಅಂತ. ಹಿಂಗೆ ಈ ಕಡೆ ಪದ್ಧತಿ ಮದುವೆಯಲ್ಲಿ ಯಾವ್ದೇ ಫಂಕ್ಷನ್ ಇರ್ಲಿ ಹೇಳ್ತಾರೆ. ಅವಾಗ ಅವ್ರಿಗೆ ಹೇಳಿದಾಗ ಆರತಿ ಹಿಡಿತಿದ್ರು, ಇಲ್ಲಾಂದ್ರೆ ಆರತಿ ಹಿಡಿಯೋರು. ಆರತಿ ಹಿಡಿಬೇಡ್ರಿ, ಆರತಿಯನ್ನು ತುಳುಕೀತು. ಸರಿಗೆ ಹಿಡಿಬೇಡ್ರಿ, ಸರಿ ಮುತ್ತಿ ಉದ್ರಾವು. ನೀರ್ಗಿ ಹಿಡಿಬೇಡ್ರಿ, ನೀರ್ ಹಣ್ಣು ಉದ್ರಾವು. ದೂರ ನಿಂತ ಕೇಳ್ರಿ ದ್ರೌಪದಿ ಹೆಸರು, ಸರದ್ ನಿಂತ ಕೇಳ್ರಿ ಸರಸ್ವತಿ ಹೆಸರು. ನಕ್ಕೊಂತ ಹೇಳ್ತೇನೆ ನಾದ್ನ್ಯಾರ ಹೆಸರು, 10 ಮಂದಿಯೊಳಗೆ ಹೇಳ್ತೇನೆ ಅತ್ತಿ ಮಾವನ ಹೆಸರು, ಕುಂತ ಸಭೆಯೊಳಗೆ ಹೇಳ್ತೇನೆ ನಮ್ಮವ್ರ ಹೆಸರು ಅಂತಂದು ಅವ್ರ ಗಂಡನ ಹೆಸರು ಹೇಳ್ತಿದ್ರು ಅವಾಗ. ಇಂತ ಉದ್ದದು ಬಾಳ ಅದ ಮೇಡಮ್, ನೆನ್ಸ್ಕೋಬೇಕು. ಎಲ್ಲ ಹಳೆದೆಲ್ಲ ನೆನ್ಸ್ಕೊಳ್ಳಿ, ಬರ್ಲಿ ಅದು ವೇದಿಕೆಯಲ್ಲಿ. ತುಂಬಾ ಒಳ್ಳೇದು, ತುಂಬಾ ಜನರಿಗೆ ಗೊತ್ತೇ ಇಲ್ವಲ್ಲ. ಮೇಡಮ್. ನಂತರ ನಾನ್ ಹೇಳದ್ದು, ನಮಗೂ ಅವಾಗ ಕಂಪಲ್ಸರಿ ಹೇಳಿಸ್ತಿದ್ರು ಅವಾಗ ಮದುವೆಯಾಗ ಎಲ್ಲ ಫಂಕ್ಷನ್ ಇದ್ರೆ ಹೇಳೇಬೇಕು, ನೀವು ಹೇಳಿದ್ರಿ ಹಾಗಾದ್ರೆ. ಶ್ರೀಕೃಷ್ಣನು ಆಲದ ಎಲೆ ಮೇಲೆ ಮಲಗಿದ್ದು ಬಹಳ ಚಮತ್ಕಾರ, ನಮ್ಮವ್ರು ಹೇಳ್ತೇನೆ ನಿಮಗೆಲ್ಲರಿಗೂ ನಮಸ್ಕಾರ. ಹಿಂಗೆ ಹೇಳೋದಿತ್ತು ಮೇಡಮ್. ಆಮೇಲೆ ಉಪ್ಪಿಟ್ಟು ಉದರಬಾಳ, ಉಳ್ಳಾಗಡ್ಡಿ ಪದ್ರಬಾಳ, ನಮ್ಮವ್ರ ನನಗೆ ನೆದ್ರಬಾಳ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಶಾರದಾ ಮ್ಯಾಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತು ಕಾರ್ಯಕ್ರಮ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಮತ್ತೆ ಸ್ವರ ವಿಜ್ಞಾನದ್ದು ನಾನ್ ಮೊನ್ನೆ ಕೇಳಿದ್ದೆ ಮೇಡಮ್, ಸ್ವಲ್ಪ ಅರ್ಥ ಆಗಿತ್ತು. ಇವತ್ತು ಚೆನ್ನಾಗಿ ಅರ್ಥ ಆಯ್ತು. ಆಮೇಲೆ ನಾನೊಂದು ವಿಡಿಯೋನು ಕೇಳಿದ್ದೆ ಸರ್ದು, ಮತ್ತೊಮ್ಮೆ ನೋಡಿದ್ದೆ, ಸುಷುಮ್ನ ನಾಡಿ ಆಕ್ಟಿವ್ ಮಾಡ್ಕೊಳೋದ್ ಹೆಂಗೆ ಅಂತ. ಅದ್ರಾಗೂ ಸ್ವಲ್ಪ ಮಟ್ಟಿಗೆ ಹೇಳಿದ್ರು ಸರ್. ಹಂಗಾಗಿ ಇವತ್ತಿನೂ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್ ನಾಡಿ ಬಗ್ಗೆ. ಬೇಕಿದು ಬಾಳ, ಅಂದ್ರೆ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ಚಿಕ್ಕ ಚಾಪ್ಟರ್ ಆದ್ರೆ ತುಂಬಾ ಅರ್ಥ ಆಗುದಿಲ್ಲ. ಮೇಡಮ್. ಆಮೇಲೆ ಉಮಾದೇವಿ ಮೇಡಮ್ ಹೇಳಿದ್ರಲ್ಲ, ದೆವ್ವ ಜೊತೆ ರಾತ್ರಿ ಯಾಕೆ ಒಂದೊಂದೇ ಹೋಗುತ್ತೆ. ನಾನು ಸುಮ್ನೆ ತಮಾಷೆಗೆ ತಕ್ಷಣ ಕನ್ಸಿದ್ದು,
ಯಾರು ಹೋಗೋ ಧೈರ್ಯ ಮಾಡಲ್ಲ. ಯಾರು ಹೋಗ್ತಾರ ದೆವ್ವನ್ ಜೊತೆಗೆ ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಯಾರು ಹೋಗಲ್ಲ, ಅದು ಒಂಟಿಯಾಗೆ ಹೋಗ್ಬೇಕು ಅಂತ. ಇವಾಗ ಹಂಗಲ್ಲ, ಅವರು ಹೇಳಿದ್ದು ನಾವು ಒಂಟಿಯಾಗಿ ಹೋಗುದಲ್ಲ, ದೆವ್ವ ಒಂಟಿಯಾಗಿ ಬರುದು ಯಾಕೆ ಅದೇ ಅಂತ. ದೆವ್ವ ಒಂಟಿಯಾಗಿ ದೆವ್ವ ಜೊತೆ ಹೋಗಕ್ ಬೇರೆಯವ್ರಿಗೆ ಧೈರ್ಯ ಬೇಕಲ್ಲ ಮೇಡಮ್, ಅದಕ್ಕೆ ದೆವ್ವ ಒಂಟಿಯಾಗೆ ಹೋಗೋದು ಅಂತ ನನಗೆ ಅನ್ನಿಸ್ತು. ಓಕೆ ಓಕೆ ಓಕೆ. ಹಂಗ್ ಅನ್ಕೊಂಡೆ ನಾನು. ಮತ್ತೆ ಜಾನಕಿ ದೇವಿ ಮೇಡಮ್ ಅವ್ರು ನನ್ಗ್ ಒಂದ್ ಹೇಳ್ಬೇಕು ಅನಿಸ್ತು. ಅವ್ರು ಎಲ್ಲರೂ ಹತ್ರದಲ್ಲಿ ಅವ್ರಿಗೆ ಅನುಕೂಲ ಆಗೋ ಕಡೆಗೆ ಇವಾಗ ನಮ್ದು ಧ್ಯಾನ ಯಜ್ಞ ಎಲ್ಲ ಮಾಡ್ತಾರಲ್ಲ, ಅವಾಗ ಅದ್ರಲ್ಲಿ ಬಂದವರು ಅವ್ರು ಸ್ವಲ್ಪ ಅವ್ರದ್ದು ಇದನ್ನೆಲ್ಲ ಹೇಳ್ಕೋಬೇಕು. ಹಂಗಾರೆ ಬಹಳಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ತಾರೆ ಅಂತ ಅನ್ನಿಸ್ತು ಮೇಡಮ್. ಇಲ್ಲಿ ಇದ್ರಲ್ಲಿ ಜಾಸ್ತಿ ಜನ ಇನ್ನೂ ಜಾಯಿನ್ ಆಗ್ತಿಲ್ಲ. ಹಂಗಾಗಿ ಸ್ವಲ್ಪ ವಯಸ್ಸಾದವರಿಗೆಲ್ಲ ಬಹಳ ಇನ್ಸ್ಪೈರಿಂಗ್ ಅನ್ನಿಸ್ತು. ನನ್ಗಂತೂ ಬಹಳ ಇಷ್ಟ ಆದ್ರು ಮೇಡಮ್ ಅವರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ವೇದಾವತಿ ಮ್ಯಾಮ ಮತ್ತೇನೋ ಅಂತಂದ್ರಿ ವೇದಾವತಿ ಮೇಡಮ್, ಏನದು ಹೇಳಿ ಮ್ಯಾಮ್. ಅನ್ಮ್ಯೂಟ್ ಆಗಿಲ್ವಾ? ಹಾ ಆಯ್ತು. ಇಲ್ಲ ಈ ಒಡಪುಗಳು ನಾವು ಒಂದ್ಸರಿ ಮಧ್ಯಾಹ್ನ ಕ್ಲಾಸ್ ಅಲ್ಲಿ ಮಾಡಿದ್ವು. ಫುಲ್ ಕ್ಲಾಸ್ ಅದೇ ಮಾಡಿದ್ವಿ ಶನಿವಾರ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇವತ್ತು ಮಧ್ಯಾಹ್ನನು ತುಂಬಾ ಚೆನ್ನಾಗಿತ್ತು. ಹೇಳಿದ್ರಿ ನೀವು, ಹೌದು. ಹಾ, ಈ ತರ ಅದನ್ನ ಹೇಳಕ್ಕೆ ಮಾಡಿದೆ ಮೇಡಮ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬರ್ಕೊಂಡು ಉಮಾದೇವಿ ಮೇಡಮಿಗೆ ಒಂದು ಅನ್ಮ್ಯೂಟ್ ಮಾಡ್ತೇನೆ, ಅದೇನು ಅಂತ ಹೇಳ್ಬಿಡ್ರಿ. ಹ್ಯಾಂಡ್ ರೈಸ್ ಮಾಡಿ ಮ್ಯಾಮ್, ಉಮಾದೇವಿ ಮ್ಯಾಮ್. ಉಮಾದೇವಿ ಮ್ಯಾಮ್ ಹ್ಯಾಂಡ್ ರೈಸ್. ಹಾ, ಎಸ್. ಈಗ ನೀವು ಹೇಳಿ. ಆಗಿಲ್ಲ, ಅನ್ಮ್ಯೂಟ್ ಆಗಿಲ್ಲ, ಎಲ್ಲೋಯ್ತು? ಹ್ಯಾಂಡ್ ರೈಸ್ ಮಾಡಿ, ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಿ. ಹಾ, ಆಗಿಲ್ವಾ? ಅನುರಾಧ ಮೇಡಮ್, ನೀವು ಕೊಡ್ತಾ ಇದ್ದೀರಾ? ಇಲ್ಲ ಅಲ್ಲ, ನೋಡಿ. ಬಂತು ಮೇಡಮ್, ಈಗ ಬಂತು ಹೇಳಿ. ಮೇಡಮ್. ಜೊತೆ ಇನ್ನೊಂದು ಕೇಳ್ಬಿಡ್ತೀನಿ, ಎರಡು ಒಟ್ಟಿಗೆ ಹೇಳ್ಬಿಡಿ. ಸರ್ಕಾರ ಮತ್ತು ಹೆಂಡತಿ ಎರಡೂ ಒಂದೇ ಹೇಗೆ? ಸರ್ಕಾರ ಮತ್ತು ಹೆಂಡತಿ ಎರಡೂ ಒಂದೇ ಹೇಗೆ? ಸರ್ಕಾರ ಹೇಳ್ದಂಗೆ ಎಲ್ಲರೂ ಕೇಳ್ಬೇಕು, ಹೆಂಡತಿ ಹೇಳ್ದಂಗೆ ಗಂಡ ಕೇಳ್ಬೇಕು ಅಂತನಾ? ಅದು ಸ್ವಲ್ಪ ಡಿಫ್ರೆಂಟ್, ಕಾಮಿಡಿ ಆಗಿ. ಹೌದಾ? ಕಾಮಿಡಿ ಯಾರಿಗಾದ್ರೂ ಗೊತ್ತಾ? ಅನುರಾಧ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಇದರಲ್ಲಿ ಆನ್ಲೈನ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ವೇದಾವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅನುರಾಧ ಮೇಡಮ್, ಎಸ್, ನಿಮಗೂ ಕೊಡ್ತೇನೆ. ಹೇಳಿ ಈಗ, ಅನುರಾಧ ಮೇಡಮ್ ಹೇಳಿ. ಸರ್ಕಾರದಲ್ಲೂ ಇಡೀ ದಿನ ಕಿತ್ತಾಡ್ತಾರೆ, ಹಾಗೆ ಹೆಂಡತಿ ಆದಳು ಗಂಡನ ಜೊತೆ ಕಿತ್ತಾಡ್ತಾಳೆ ಅಂತ. ಅಂದ್ರೆ ಎಲ್ರು ಕಿತ್ತಾಡ್ತಾರಂತನ? ಹೌದಾ? ಕರೆಕ್ಟಾ? ಇಲ್ಲ ಇಲ್ಲ ಅಂತೆ, ನೋಡಿದ್ರ? ವೇದಾವತಿ ಮ್ಯಾಮ್ ಹೇಳಿ. ಅಣ್ಣ, ಸರ್ಕಾರನು ನಾವೇ ರಚಿಸ್ತೀವಿ, ಹೆಂಡತಿನೂ ನಾವೇ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಇಬ್ರು ಮಾತು ಕೇಳಲ್ಲ. ಕರೆಕ್ಟ್ ಮೇಡಮ್, ಇಬ್ರು ನಮ್ ಮಾತು ಕೇಳಲ್ಲ. ವೆರಿ ನೈಸ್. ಕರೆಕ್ಟ್ ಮೇಡಮ್, ವೇದಾವತಿ ಮೇಡಮ್ ಹೇಳಿದ್ ಕರೆಕ್ಟ್. ಓಕೆ ಓಕೆ. ಮತ್ತೆ ದೆವ್ವಗಳು ರಾತ್ರಿ ಯಾರು ಬೇರೆ ಯಾರು ಓಡಾಡಲ್ಲ ಅಂತ ದೆವ್ವಗಳು ಓಡಾಡ್ತಾವ ಅಂತ. ಅಲ್ಲ, ಅವ್ರು ಕೇಳುದು ಒಂದು ದೆವ್ವ ಯಾಕೆ ಓಡಾಡುದು ಅಂತ ಕೇಳುದು. ಒಂದೇ ದೆವ್ವ. ಒಂದೇ ದೆವ್ವ ಯಾಕೆ ಅಂತ ಕೇಳ್ತಾ ಇದಾರೆ ಅವರು. ವೇದಾವತಿ ಮೇಡಮ್ ಹೇಳಿದ ಆನ್ಸರ್ ಕರೆಕ್ಟ್. ಸರ್ಕಾರವನ್ನು ನಾವೇ ಆಯ್ಕೆ ಮಾಡೋದು, ಹೆಂಡತಿನೂ ನಾವೇ ಆಯ್ಕೆ ಮಾಡೋದು. ಹಂಗಾಗಿ ಅವ್ರು ಇಬ್ರು ನಾವೇ ಆಯ್ಕೆ ಮಾಡ್ತೀವಿ. ಸ್ವಲ್ಪ ದಿವಸ ಆದ್ಮೇಲೆ ಇಬ್ರು ನಮಗೆ ತಿರುಗಿ ಬೀಳ್ತಾರೆ. ತಿರುಗಿ ಬೀಳ್ತೆ, ಹೆಂಡತಿ ತಿರುಗಿ ಬೀಳ್ತಾಳೆ. ಸರಿ, ಈಗ ದೆವ್ವದ ಹೇಳಿ, ಉತ್ತರ ಹೇಳಿ, ಧ್ಯಾನಕ್ಕೆ ಟೈಮ್ ಆಯ್ತು. ಸಿಂಗಲ್ ಆಗಿ ಯಾಕೆ ಅದು ಓಡಾಡುತ್ತೆ ಅಂದ್ರೆ, ಅದಕ್ಕೆ ಸತ್ತ ಮೇಲೆ ಗೊತ್ತಾಗುತ್ತೆ ಸಿಂಗಲ್ ಆಗಿ ಇದು ಸಿಂಗಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಅದಕ್ಕೆ ಅರ್ಥ ಆಗುತ್ತೆ. ಅದಕ್ಕೆ ಅದು ಸಿಂಗಲ್ ಆಗಿ ವೆರಿ ನೈಸ್, ವೆರಿ ನೈಸ್. ವೆರಿ ನೈಸ್.
ಓಕೆ ಮೇಡಮ್, ಥ್ಯಾಂಕ್ ಯು ಅವಕಾಶ ಸಿಂಗಲ್ ಆಗಿರೋದೇ ಕೊಟ್ಟಿದ್ದಕ್ಕೆ ಗೋಲ್ಡನ್ ಧನ್ಯವಾದ. ಲೈಫ್. ಒಳ್ಳೆ ಚೆನ್ನಾಗಿದೆ, ತಕೊಂಡ್ ಬನ್ನಿ ಮುಂದೆ ಇನ್ನೆಲ್ಲ ಶನಿವಾರಗಳು ಇಂಥದನ್ನ ಅದ್ಭುತವಾದ ತುಂಬಾ ಇಷ್ಟ ಮೇಡಮ್, ಕಾಮಿಡಿ ಹೇಳೋದು ತುಂಬಾ ಇಷ್ಟ. ಬೇಕಾದ್ರೆ ತಿಂಗಳೆಲ್ಲ ಪೂರ್ತಿ ಹೇಳು ಅಂದ್ರೆ ಹೇಳ್ತೀನಿ ನಾನು. ಓ ಸರಿ ಸರಿ. ಮತ್ತೆ ನಾನು ಶನಿವಾರಗಳು ಒಂದೇ ಒಂದ್ ಸಣ್ಣದೊಂದು ಕಾಮಿಡಿ ಹೇಳ್ತೀನಿ. ಹಾ ಟೀಚರ್ ಹೇಳ್ತಾರೆ, ಯಾವ ಘನ ವಸ್ತು, ಫಾರ್ ಎಕ್ಸಾಂಪಲ್ ಐಸ್ ಅಷ್ಟೇನೆ, ಸ್ವಲ್ಪ ಬಿಸಿ ಮಾಡಿದ್ರೆ ನೀರಾಗುತ್ತೆ ಅಲ್ವಾ, ಯಾಕೆ ಹೇಳಿ? ಅದಕ್ಕೆ ಒಂದ್ ಹುಡುಗ ಹೇಳ್ತಾನೆ, ಹಾಗಾದ್ರೆ ಇಡ್ಲಿ ಹಿಟ್ಟು ತೆಳ್ಳಗಿರುತ್ತೆ, ಅದು ಬೇಯಿಸಿದ್ರೆ ಯಾಕೆ ಘನ ಆಗುತ್ತೆ ಕೇಳ್ತಾನೆ. ಕರೆಕ್ಟ್. ಕರೆಕ್ಟ್. ಸರಿ. ಅವಕಾಶ ಕೊಟ್ಟಿದ್ದಕ್ಕಾಗಿ Thank you. ಧನ್ಯವಾದಗಳು. Thank you. ಧನ್ಯವಾದಗಳು.